ಸಸ್ನೇಹ ವಂದನೆ. ಇಂದು ಈ ಸುಗಮ ಸಂಗೀತ ಅಥವಾ ಭಾವಗೀತೆ ಆರಂಭವಾಗಿ 6ನೇ ದಿನ. ಈ 6 ದಿನದಿಂದ 5 ಕಲಾವಿದರ ಸರಸ ಸಾಂಗತ್ಯದಲ್ಲಿ ನಮಗೂ ನಿಮಗೂ ಹೃದಯದ ಬಾಗಿಲು ತೆರೆದ ಭಾವಗೀತ ರಥಯಾತ್ರೆಯು ರಸಜ್ಞ ಡಿ ವಿ ಜಿಯವರ ಈ ತಪೋಂಗಣದಲ್ಲಿ ಸಂಭ್ರಮದಿಂದ ಸಾಗ್ತಾ ಇದೆ. ಡಿ ವಿ ಜಿಯವರ ಕಲೋಪಾಸನ ಹೃನ್ಮೂರ್ತಿಗೆ ಸಗೌರವ ಪ್ರಣಾಮವನ್ನು ನಾದಾಂಜಲಿಯ ಮೂಲಕ ಪ್ರತಿದಿನ ಮಂಗಲಾಚರಣೆಯಲ್ಲಿ ಸಲ್ಲಿಸಿ ಈ ಸ್ಥಳದ ಹಾಗೂ ಕಾರ್ಯಕ್ರಮದ ಘನತೆಯನ್ನು ಎತ್ತರಿಸಿದ ಈ ಕಲಾವಿದ ಪಂಚಕಕ್ಕೆ ಅಭಿನಂದನೆಗಳು. ಅಭಿವಂದನದ ಮಾತಿಗೂ ಡಿ ವಿ ಜಿಯವರ ರಚನೆಯೇ ನಾಂದಿಯಾದರೆ ಈ ಯೋಜನೆಯ ರೂಪಕ್ಕೂ ಸ್ವರೂಪಕ್ಕೂ ಒಂದಷ್ಟು ಕಳೆ ಸೇರಿತು. ಒಮ್ಮೆ ಹೂದೋಟದಲ್ಲಿ, ಒಮ್ಮೆ ಕೆಳೆ ಕೂಟದಲ್ಲಿ, ಒಮ್ಮೆ ಸಂಗೀತದಲ್ಲಿ, ಒಮ್ಮೆ ಶಾಸ್ತ್ರದಲ್ಲಿ, ಒಮ್ಮೆ ಸಂಸಾರದಲ್ಲಿ, ಮತ್ತೊಮ್ಮೆ ಮೌನದಲ್ಲಿ ಬ್ರಹ್ಮಾನುಭವಿಯಾಗೋ ಮಂಕುತಿಮ್ಮ. ಡಿ ವಿ ಜಿಯವರ ಕಗ್ಗದ ಪದ್ಯ ಇದು. ಅಭಿವಂದನೆಯ ಮಾತಿನ ನಾಂದಿ ಪದ್ಯ. ಡಿ ವಿ ಜಿಯವರು ಕೊಟ್ಟಂತಹ ಈ ಸಂತೃಪ್ತಿ ಸೂತ್ರಕ್ಕೆ ಭಾಷ್ಯವಾಗಿ ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿರುವ ಈ ಎಲ್ಲ ಕಲಾವಿದರು, ಅವರ ಸಹೃದಯತೆ ಸರ್ವಥಾ ಅಭಿನಂದನೀಯ. ಉಮರನ ವಸಗೆಯಲ್ಲಿ ಡಿ ವಿ ಜಿಯವರು ಆ ಉಮರನ ಕಾವ್ಯವನ್ನೇನು ಕನ್ನಡಿಸಿದ್ದಾರೆ, ಅದರಲ್ಲಿ ಆ ಬದುಕಿನ ಸೌಖ್ಯ ಸಮಾಧಾನಕ್ಕೆ ಉಮರ ಹೇಳಿದಂತಹ ಮಾತು, ಅದರ ಕೀಲಿಕೈಯನ್ನು ಹೀಗೆ ತೋರಿಸಿದ್ದಾರೆ. ಅಲ್ಲಿ ಮರದಡಿಯಲ್ಲಿ ನಲ್ಗಾವ್ಯ ಒಂದಿರಲು ರೊಟ್ಟಿಯೊಂದಿನಿ ಸೊಂದು ಕುಡಿಕೆಯಲ್ಲಿ ಮಧುವು ಮೇಣ್ ಮುಗುದೆ ನೀನೆನ್ನ ಬಳಿ ಕುಳಿತು ಪಾಡಲಹ ಕಾಡಾದೊಡೇನ್ ಅದುವೆ ಸಗ್ಗ ಸುಖ ನನಗೆ. ಉಮರ ಹೀಗೆ ಉದ್ಗರಿಸ್ತಾನೆ. ಅದು ಹಾಡಿನ ಶಕ್ತಿ, ಇದು ಹಾಡುವ ಶಕ್ತಿಯನ್ನು ಅವಲಂಬಿಸಿದೆ. ಇಲ್ಲಿ ದಿನವೂ 10-12 ಭಾವಗೀತೆಗಳನ್ನು ಕೇಳುತ್ತಿರುವ ನಮ್ಮಲ್ಲೂ ಉಮರನ ಉದ್ಗಾರ ಬರುವಂತೆ ಕೆದಲಾಯರು ಕಾಂಕ್ರೀಟ್ ಕಾಡಾದೊಡೇನದುವೆ ಸಗ್ಗ ಸುಖಗೊಳಿಸಿದ್ದಾರೆ. ನಿರೂಪಣೆ, ಹಾಡು, ಕೊಳಲು, ತಬಲ, ಹಾರ್ಮೋನಿಯಂ ಇದರ ಹೃದಯವಾದ ಜಮಾವಣೆ ಖುಷಿಯ ಕುಲಾಚಲದ ಮೇಲೆ ನಮ್ಮನ್ನು ಕೂರಿಸಿದೆ. ಉತ್ತರೋತ್ತರಂ ಉತ್ಕರ್ಷಃ ಸಾರೈತ್ಯಭಿಧೀಯತೆ ಮಧುರಂ ಮಧು ತಸ್ಮಾಚ್ಚ ಸುಧಾ ತಸ್ಯಾಹ ಕವೇರ್ವಚಃ. ಇದು ಅಲಂಕಾರ ಶಾಸ್ತ್ರದಲ್ಲಿ ಬರುವಂತಹ ಸಾರಾಲಂಕಾರದ ಲಕ್ಷಣ. ಬಹುಶಃ ನಮ್ಮ ಈ ಕಾರ್ಯಕ್ರಮ ಈ ಸಾರಾಲಂಕಾರ ಏನು ಹೇಳುತ್ತೆ ಅದೇ ಥರ ಇದೆ ಅಂತ. ನಿರೂಪಣೆ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಕೊಳಲಕ್ಕಿಂತ ತಬಲಕ್ಕಿಂತ ಹಾರ್ಮೋನಿಯಮ್ಮೆ, ಅಲ್ಲ ಪುನಃ ವಾಪಸ್ ನಿರೂಪಣೆನೇ ಚೆನ್ನಾಗಿದೆಯಾ. ಈ ಒಂದಕ್ಕಿಂತ ಒಂದು ಉತ್ಕರ್ಷವಾಗಿದೆ. ಮಧುರಂ ಮಧು ಅತ್ಯಂತ ಮಧುವಾದದ್ದು, ಅದಕ್ಕಿಂತ ಅಮೃತ ಅಂತೆ, ಅದಕ್ಕಿಂತ ಹೆಚ್ಚುದು ಕವಿಯ ವಚನ ಅಂತ. ಇಂತಹದ್ದೇ ಒಂದು ಆಲಂಕಾರಿಕ ವಾತಾವರಣವನ್ನು ನಾವು ಈ ವೇದಿಕೆಯಲ್ಲಿ ಖಂಡಿತ ಕಂಡಿದ್ದೇವೆ. ಈ ಸಾರಾಲಂಕಾರವನ್ನು ಅನಾಮತ್ತಾಗಿ ನಮ್ಮ ಈ ಕಲಾವಿದರ ಕುಸುರಿ ಕಸುಬಿಗೂ ಅನ್ವಯಿಸಬಹುದು. ಪ್ರತಿ ಪರ್ವ ರಸೋದಯವೆನಿಸುವ ಕಬ್ಬಿನ ಜಲ್ಲೆಯನ್ನಾಗಿಸಿದ್ದಾರೆ ಭಾವಗಾನವನ್ನು ಈ 5ರು. ಕಬ್ಬಿನಲ್ಲಿ ಯಾವ ಗಿಣ್ಣು ಹೆಚ್ಚು ಸಿಹಿ ಅಂತ ಕೇಳುವ ಪ್ರಶ್ನೆಯೇ ಇಲ್ಲ. ಸಾಮಾನ್ಯವಾಗಿ ಬಿ ಜಿ ಎಮ್ಮಿನ ಅಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಬಿ ಜಿ ಎಮ್ಮಿನ ಸಿದ್ಧ ಪಾಕದಲ್ಲಿ ಕೈವಾರಿಸಲ್ಪಡುವ ಭಾವಗೀತೆ ಇಲ್ಲಿ ತನ್ನ ರೆಡಿ ಕಾಸ್ಟ್ಯೂಮ್ ಕಳಚಿ ಪ್ರಕೃತಿ ಪ್ರಸಾಧನವನ್ನು ನೆಚ್ಚಿಕೊಂಡಿದೆ. ಇದ್ಯಾವುದೇ ಶುದ್ಧವಾದಂತಹ ಸಂಗೀತವನ್ನು ಇಲ್ಲಿಯವರು ಅಳವಡಿಸಿಕೊಂಡಿಲ್ಲ. ಅಲ್ಲಲ್ಲೇ ಬರುವಂತಹದ್ದು ಅಂದರೆ ಪ್ರಕೃತಿ ಸಹಜವಾಗಿ ಬರುವಂತಹ ಭಾವಾನುಸಾರಿಯಾದಂತಹ ಸ್ವರ ಕದಂಬಗಳನ್ನು ಇಲ್ಲಿ ಬಳಸ್ತಾ ಇದ್ದಾರೆ. ಆದ್ದರಿಂದ ಇದು ಸಿದ್ಧ ಪಾಕವಲ್ಲ, ಆದರೆ ಪಾಕಶುದ್ಧಿ. ಎಲ್ಲ ಫ್ರೆಶ್. ಹಾಡುಗಾರನ ಆಯ್ಕೆಯ ಹಾಡು, ಅದರ ಜಾಡು ಪೋಷಕ ವಾದ್ಯಗಾರರಿಗೆ ಪೂರ್ವಸೂಚಿತವಾದದ್ದಲ್ಲ. ಆದ್ದರಿಂದ ಪ್ರತಿ ಪದ್ಯವೂ ಸದ್ಯ ಪ್ರಸೂನವಾದ ವನಸುಮ, ಈಗ ತಾನೇ ಅರಳಿದಂತಹ ವನಸುಮ, ಅದರಂತೆ ನಮ್ಮ ಜೀವನ ಇರಲಿ ಅನ್ನೋದು ಡಿ ವಿ ಜಿಯವರ ಪ್ರಾರ್ಥನೆ. ಆದ್ದರಿಂದಲೇ ಅದರ ಕೋಮಲತೆಯಾಗಲಿ, ಸೌಕುಮಾರ್ಯವಾಗಲಿ, ಸೌರಭವಾಗಲಿ
ಅನನ್ಯ ಸಾಧಾರಣ ಎಂಬುದನ್ನು ಇವರೆಲ್ಲ ಇಷ್ಟು ದಿನದವರೆಗೂ ನಮ್ಮ ಅನುಭವಕ್ಕೆ ತಂದುಕೊಟ್ಟಿದ್ದಾರೆ. ಭಾರತೀಯ ಕಲೆಗಳ ವಿಕಾಸ ಮತ್ತು ಏಕತೆ ಎಂಬ ಒಂದು ಸಂಪ್ರಬಂಧದಲ್ಲಿ ನಮ್ಮ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಹೀಗೆ ಬರ್ತಾರೆ: ಕಲಾನಂದವು ಬ್ರಹ್ಮಾಸ್ವಾದ ಸಹೋದರ, ವೇದಾಂತದ ಮಹಾಭವನಕ್ಕಿರುವ ರಮಣೀಯವಾದ ಪ್ರವೇಶದ್ವಾರವೇ ಕಲೆ. ಇಲ್ಲಿ ನಾವು ಸಂಗೀತ ಅಂತ ಇಟ್ಟುಕೊಳ್ಳೋಣ. ಬೇರೆ ಬಾಗಿಲುಗಳಲ್ಲಿ ಹೆಚ್ಚು ತೆರಿಗೆ ತೆರಬೇಕು, ತುಂಬ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಬೇರೆ ಬಾಗಿಲಿನ ಮೂಲಕ ವೇದಾಂತಕ್ಕೆ ಹೊರಟ್ರೆ ಅದು ಯಾವುದು ಅಂದರೆ, ತರ್ಕದ ಬಾಗಿಲಲ್ಲಿ ಮುಳ್ಳು, ಭಕ್ತಿಯ ಬಾಗಿಲಲ್ಲಿ ಕೆಸರು, ಕರ್ಮದ ಬಾಗಿಲು ಮರುಭೂಮಿ. ಕಲೆಯ ಬಾಗಿಲು ಮಾತ್ರ ಹೂವಿನ ಹಾಸಿಗೆ. ಇಲ್ಲಿ ಗುರಿ ಅಮೃತ ಭಾಂಡ, ಮಾರ್ಗ ಪುಷ್ಪಾಕೀರ್ಣ, ಎಲ್ಲಿ ನೋಡಿದರೂ ಹೂ ಚೆಲ್ಲಿದೆ. ಇದು ಹೀಗೆ ಬರೀತಾರೆ. ಗಣೇಶರು ನಿರೂಪಿಸಿದಂತೆ ನಾವು ಇದಿಷ್ಟೂ ದಿನ ಹೂವಿನ ಹಾದಿಯಲ್ಲಿ ಹೆಜ್ಜೆ ಹಾಕಿದ್ದೇವೆ. ಹಾಗಲ್ಲ, ಕೆದಲಾಯರ ಟೀಮು ನಮ್ಮನ್ನು ದಾರಿಯಲ್ಲಿ ಕರೆದೊಯ್ದಿದೆ. ಹಾಗೆ ಹೇಳಿದರೆ ಹೆಚ್ಚು ಸತ್ಯ. ಕವಿ ಕಾವ್ಯದ ಕುರಿತು, ಕವಿ ಜೀವನದ ಕುರಿತು ಸಾಂದರ್ಭಿಕವಾಗಿ ಆಪ್ತವಾದ ವಿವರಣೆ ನೀಡುತ್ತಾ ಕವಿಯನ್ನು, ಕವಿ ಕೃತಿಯನ್ನು ನಮ್ಮ ಕಣ್ಣೆದರು ಕಟೆದು ನಿಲ್ಲಿಸಿ ಕಾವ್ಯ ಕುತೂಹಲವನ್ನು ಕಾದ ಕೋದ ಗಣೇಶರ ವಾಗ್ವೈಶದ್ಯಕ್ಕೆ, ರಸಾಭಿಜ್ಞತೆಗೆ ಹಾರ್ದ ಅಭಿನಂದನೆ. ನಮ್ಮ ಪೌರಾಣಿಕವಾದಂತಹ ಚಂದ್ರಶೇಖರ ಅಂದರೆ ಈಶ್ವರ, ಮಹೇಶ ಅಂತೆಲ್ಲ ಹೇಳ್ತೇವಲ್ಲ, ಕೈಲಾಸಾಧಿಪತಿ, ಆ ಚಂದ್ರಶೇಖರ ಮಹಾನಟ, ನಟರಾಜ. ಚಂದ್ರಶೇಖರ ಕೆದಲಾಯರು ನಾದ ನಟರಾಜ. ನಟರಾಜನ ನಾಟ್ಯದ ಪದ ವಿನ್ಯಾಸ ಕೆದಲಾಯರ ಕಂಠದಲ್ಲಿ ಸ್ವರವಿನ್ಯಾಸವಾಗುತ್ತದೆ. ಇವರ ಕಂಠಶ್ರೀಗೂ ತಾಂಡವ, ಲಾಸ್ಯ ಎರಡು ಸುಗಮ ನಿರ್ವಾಹ್ಯ. ಅವರಿಗೆ ಕಾಠಿಣ್ಯವೇ ಇಲ್ಲ ಅದು ಎರಡಕ್ಕೂ. ಕೆದಲಾಯರ ಧ್ವನಿಗೆ ಕಾಮರೂಪತ್ವ ಇದೆ, ಬೇಕಾದ ರೂಪವನ್ನು ತಳೆಯುವಂತಹ ಗುಣ ಕಾಮರೂಪತ್ವ. ಹೇಗೆಂದರೆ ಹಾಗೆ, ಎಲ್ಲೆಂದರೆ ಅಲ್ಲಿ, ಹಿಗ್ಗುವ ಕುಗ್ಗುವ, ಮಾಗುವ ಮುದುಡುವ, ಹಾರುವ ಹೊರಳುವ, ನೆಗೆಯುವ ನುಲಿಯುವ, ಜಾರುವ ಜೀಕುವ, ವಾಲುವ ತೇಲುವ ಸಕಲ ಸಾಧ್ಯತೆಗಳನ್ನು ಕಂಠೀಕರಿಸಿಕೊಂಡ ನೀಳಕಂಠ ಚಂದ್ರಶೇಖರ ಕೆದಲಾಯರಿಗೆ ಸಾನುರಾಗ ಅಭಿನಂದನೆ. ಎಸ್ ಎಲ್ ಭೈರಪ್ಪನವರ ಮಂದ್ರ ಕಾದಂಬರಿಯಲ್ಲಿ ಅದರ ನಾಯಕ ಮೋಹನ್ ಲಾಲ ಅದ್ಭುತವಾದಂತಹ ಹಾಡುಗಾರ ಅಂತ ಚಿತ್ರಿಸ್ತಾರೆ ಅವರು. ಅದ್ವಿತೀಯ, ಅನುಪಮ, ಅಸಾಧಾರಣ. ಅಂತಹ ನಾಯಕ ಮೋಹನ್ ಲಾಲ ತಾನು ವಾರಣಾಸಿಯಲ್ಲಿ ಮಾಡಿದಂತಹ ಕಚೇರಿಯನ್ನು ನೆನಪಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಆ ಅವಿಸ್ಮರಣೀಯ ಕಚೇರಿಯನ್ನು ನೆನಪಿಸಿಕೊಳ್ತಾ ಹೇಳ್ತಾನವನು, ತನಗೆ ತಬಲಾ ಸಾಥಿಯಾದಂತಹ ಕಿಶನ್ ಮಹಾರಾಜರ ಬಗ್ಗೆ, ತಬಲಾದಲ್ಲಿ ರಾಗ ಭಾವವನ್ನು ಮೂಡಿಸುವ ಅದ್ಭುತ ಲಯವಾದಕ ಕಿಶನ್ ಮಹಾರಾಜರು ನನಗೆ ಅಲ್ಲಿ ಸಾಥಿಯಾಗಿ ಸಿಕ್ಕಿದ್ರು. ತುಂಬ ಖುಷಿಯಲ್ಲಿ ಹೇಳಿಕೊಳ್ಳುವಂಥದ್ದು ಅವನು. ಈ ವಾಕ್ಯವನ್ನು ಯಾವ ಅಪಸ್ವರವೂ ಇಲ್ಲದೆ ಪಂಡಿತ ವಿಶ್ವನಾಥ ನಾಕೋಡ್ರಿಗೆ ಖಂಡಿತವಾಗಿಯೂ ಅನ್ವಯಿಸಬಹುದು. ಇವರದ್ದು ಇನ್ನೂ ಒಂದು ಹೆಜ್ಜೆ ಹೆಚ್ಚು. ಬರೇ ರಾಗಭಾವವಲ್ಲ, ಸಾಹಿತ್ಯ ಭಾವ, ಶಬ್ದ ನಾಟ್ಯ, ಆವರಣ ನಿರ್ಮಾಣ ಎಲ್ಲ ಹುಟ್ಟೊಡೆಯುತ್ತದೆ ಅಲ್ಲಿಂದಲ್ಲಿಗೆ. ಗುಡುಗು ಮಿಂಚು, ನೀರಿನ ಕಲಕಲ, ಪದುಮಳ ಪಕಪಕ ನಗು, ನೀರ ನೌಕೆ, ಸಮರ ಶಂಖ, ಏನು ಒಂದೇ ಎರಡೇ, ಎಲ್ಲವನ್ನು ಈ ತೊಗಲ ಹೊದಿಕೆಯ ತಾಡನದಲ್ಲಿ ಸಾಕ್ಷಾತ್ಕರಿಸುತ್ತಾರೆ. ಅಲ್ಲದೆ ಕಚೇರಿಯ ವರಸೆಗಳನ್ನು ಹದವಾಗಿ ಹಾಳತವಾಗಿ ಹುರಿಗೊಳಿಸಿ ಹುರುಪೆಬ್ಬಿಸುತ್ತಾರೆ. ಲೈಟ್ ಮ್ಯೂಸಿಕ್ ಎಂದು ಅನಾದರಿಸದೆ ಬಂದು ಭಾಗವಹಿಸಿ ಕಾವ್ಯ ಸಾಹಿತ್ಯದ ಅಂತರ್ನಿಹಿತ ಲಯದ ಮೇಲೆ ಲೈಟ್ ಚೆಲ್ಲಿದ ನಾಕೋಡರಿಗೆ ಸುಹಿತ ಬಲದ ಅಭಿನಂದನೆ. ಪರಮ ಕೃಪಣನಂತೆ, ನಾನು ವೇಣುವರ ಬಗ್ಗೆ ಹೇಳ್ತಾ ಇದ್ದೇನೆ, ಪರಮ ಕೃಪಣನಂತೆ ನುಗ್ಗುವ ಸಂದು ಎಲ್ಲಿ ಜಾರುತ್ತದೋ ಎಂದು ಸಂಧಿಗಾಗಿ ಕಾದು ಶಬ್ದಾರ್ಥದ ಗರ್ಭದ ಭಾವನಾಟ್ಯವನ್ನು ಕೊಳಲ ಕಣ್ಣಲ್ಲಿ ಕುಣಿಸಿ ಕಾಣಿಸಿದ, ಬಾನ್ಸುರಿಯಲ್ಲಿ ಭಾವವರ್ಷ ಸುರಿಸಿದ ಸ್ವಯಂ ಆಚಾರ್ಯರೂ ಆದಂತಹ ಎಚ್ ಎಸ್ ವೇಣುಗೋಪಾಲರವರಿಗೆ ಆಪ್ತಾಭಿವಂದನೆ.
ಹಿರಿಯರ ಹಿರಿತನದ ಹೆಗ್ಗುಂಪಿನ ನಡುವೆ ಇದ್ದು, ಇವರೆಲ್ಲ ಇಂಥ ಅದ್ಭುತವಾದಂತಹ ವಿದ್ವಾಂಸರೇ ಇದ್ದಾರೆ, ಅವರ ನಡುವಿದ್ದು ನೋಟಕರನ್ನು ತನ್ನತ್ತ ಸೆಳೆಯುವ ಎಳೆಗರುವಾಗಿ, ಎಂಥ ಒಂದು 10 ದನಗಳಿದ್ರೂ ಕೂಡ ಒಂದು ಎಳೆಗರು ಇದ್ದರೆ ಎಲ್ಲ ಆ ಕಡೆ ನೋಡ್ತಿರ್ತಾರೆ. ವಾಗ್ಧೇನುಗಳು ಸ್ವಾಮಿ. ಎಳೆಗರುವಾಗಿ ತನ್ನ ವಾದನ ಕೌಶಲದಿಂದ ಭಾವಗಾನದ ರುಚಿವರ್ಧನಕ್ಕೆ ನುಡಿದ ತುಡಿದ ಕುಮಾರ ಪ್ರಜ್ಞಾನ ಲೀಲಾಶುಕನಿಗೆ ಸಾಭಿಮಾನ ಅಭಿನಂದನೆ. ಹಾಗೆ ನಿನ್ನೆ ತಬಲಾ ನುಡಿಸ್ಲಿಕ್ಕೆ ಬಂದಂತಹ ವಿಶ್ವನಾಥನ ಕೋಡ್ರ ಶಿಷ್ಯರೇ ಅವರು ದತ್ತಕುಮಾರ್ ಅವರು ನಿನ್ನೆಯೂ ಕೂಡ ಹುಬ್ಬಳ್ಳಿಯವ ಯಾರು ಅನ್ನೋದನ್ನು ತಮ್ಮ ತಬಲಾದಲ್ಲಿಯೂ ಕೂಡ ಮೂಡಿಸಿದ್ರು. ಅವರಿಗೆ ನಮ್ಮ ಆತ್ಮೀಯವಾದಂಥ ಅಭಿನಂದನೆ. ಆಮೇಲೆ ಇದನ್ನು ಪ್ರಾಯೋಜಿಸಿದಂಥವ್ರು ಅವ್ರ ಹೆಸರು ಹೇಳಬಾರ್ದು ಅಂತ ಹೇಳಿದ್ದಾರೆ. ಹಾಗೆ ಅನಾಮಿಕರಾದಂತಹ ಈ ಸೇವಾಕರ್ತರಿಗೆ ನಮ್ಮ ಅಭಿವಂದನೆಗಳು. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು ಆಸ್ವಾದಿಸಲಿಕ್ಕೆ ಇಷ್ಟು ಹುರುಪಿನಿಂದ ಸೇರಿ ದಿನವೂ ಬಂದು ಜಮಾಯಿಸುತ್ತಿದ್ದಂತಹ ತಮ್ಮೆಲ್ಲರಿಗೂ ಕೂಡ ಹಾರ್ದಿಕವಾದಂಥ ಅಭಿನಂದನೆ. ಕಾರ್ಯಕ್ರಮಕ್ಕೆ ಆರಂಭ. ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡುವ ಮುನ್ನ ಒಂದು ಸಣ್ಣ ಉದ್ಘೋಷಣೆ. ಮೊದಲಿಗೆ ಆಯೋಜಕರಿಗೆ, ಪ್ರಾಯೋಜಕರಿಗೆ ಎಲ್ಲರಿಗೆ ಕೂಡ ಧನ್ಯವಾದಗಳು, ವಂದನೆಗಳು ಸಲ್ಲುತ್ತವೆ. ಕೆದಲಾಯರ ಕಂಠ ಬೆಂಗಳೂರು ಬಳಸಿಕೊಂಡೇ ಇರಲಿಲ್ಲ ಅಂತನ್ನುವಾಗ ಈ ಮಟ್ಟದಲ್ಲಿ ತುಂಬ ದೊಡ್ಡ ಸಂಸ್ಥೆ ಮಾಡಿಕೊಟ್ಟಂಥ ವೇದಿಕೆ ನಿಜವಾಗಿ ಅಸೂಯಾಸ್ಪದ ಅನೇಕ ಕಲಾವಿದರಿಗೆ ಅಂತನಬಹುದು. ಅಷ್ಟರ ಮಟ್ಟಿಗೆ ಇದಕ್ಕೆ ಪ್ರತಿಕ್ರಿಯೆ ಸಂದಿದೆ, ಆ ಗುಣಕ್ಕೆ ಗೌರವ ಸಂದಿದೆ ಅನ್ನುವುದು ವ್ಯಕ್ತಿಗತವಾಗಿ ಹರ್ಷದ ಸ್ಥಾನ. ಮತ್ತು ಶಾಸ್ತ್ರೀಯ ಸಂಗೀತದ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿ ಇರುವಂಥ ಕಲಾವಿದರು ಹಿಮ್ಮೇಳದಲ್ಲಿ ಇರುವಂಥದ್ದು ಸುಗಮ ಸಂಗೀತಕ್ಕೆ ಕೋಡು ಮೂಡಿಸುವಂಥದ್ದು ಅಂತ ಅನ್ನಬೇಕು. ಮತ್ತು ದೊಡ್ಡ ದೊಡ್ಡ ಕವಿಗಳ ಅರ್ಥಪೂರ್ಣವಾದ ಭಾವಗೀತೆಗಳನ್ನು ಕೇಳುವ ಸಂದರ್ಭ ವಿಶಿಷ್ಟವಾದದ್ದು. ಬೇಸಿಗೆಯ ಮಳೆಯಲ್ಲಿ ಈ ರೀತಿಯಾಗಿ ಕಾವ್ಯದ ಸಂಗೀತದ ಮಳೆ ಸುರಿದಿದೆ ಎಂದಿನಂತೀಗ ಡಿ ವಿ ಜಿಯವರ ಪದ್ಯದಿಂದ ಆರಂಭ. ಮೊದಲು ಮಾಡಿದ್ದು ನಾವು ಈ ಕಂತನ್ನು ಅಂತಃಪುರ ಗೀತೆಗಳಿಂದ, ಈಗ ಈ ಕಂತಿನ ಮುಗಿತಾಯವನ್ನು ಅಂತಃಪುರ ಗೀತೆಗಳಿಂದಲೇ ಮಾಡ್ತಾ ಇದ್ದೀವಿ. ಯಾವ ರಸಮಯವಾದ ಪರಮಾತ್ಮನ ಅಂತಃಪುರವನ್ನು ಹೊಕ್ಕು ಅಲ್ಲಿಂದಲೇ ಮತ್ತೆ ಹೊರಬರಬೇಕಲ್ವ. ಇಡೀ ಕಾರ್ಯಕ್ರಮ ಆ ಒಂದು ಗಾನ ಜೀವನ ಮಹಾನಂದ. ಹಾಗಾಗಿ ಡಿ ವಿ ಜಿಯವರು ಮುರಜಾ ಮೋದೆ ಅಂತ, ಅದು ಗೌಂಡಲಿ ಎನ್ನುವ ಒಂದು ನೃತ್ಯ ಪದ್ಧತಿಯಲ್ಲಿ ಮಾಡುವಂಥ ಒಂದು ಭಂಗಿ. ತಲೆಯ ಮೇಲೆ ಮುರಜವನ್ನು ಇಟ್ಟುಕೊಂಡು ಸಂತೋಷದಿಂದ ಕುಣಿತಾ ಇರತಕ್ಕಂಥದ್ದು. ಡಕ್ಕೆಯ ಶಿರಕೆತ್ತಿ ತಾಳಗೋಲಿಂ ತಟ್ಟಿ ತಕ್ಕಿಟ ಧಿಮಿಕಿಟ ತಕಜಣು ಎಣಿಸಿ ತಕಜಣುರೆಣಿಸಿ ಕುಕ್ಕುತೆ ಚರಣವ ಕುಲುಕುತೆ ಕಾಯವ ಸೊಕ್ಕಿನ ಕುಣಿತವ ಕುಣಿವೆ ನೀ ನೆಲೆ ಬಾಲೆ ಅಂತ ಹೇಳ್ತಾರೆ. ತಲೆಯ ಮೇಲೆ ಆ ಒಂದು ತ್ರಿಮುಖ ಅಂತ ಕರೀತಾರೆ, ಅದನ್ನು ಇಟ್ಟುಕೊಂಡು ಕೋಲಿನಿಂದ ವೀಟಾ ಅಂತ ಕರೀತಾರೆ, ಅದರಿಂದ ನುಡಿಸ್ತಕ್ಕಂಥದ್ದು, ನುಡಿಸ್ತಾ ಕುಣಿಯುವಂಥದ್ದು. ಕೆಲವೊಮ್ಮೆ ನಡುವಿಗೂ ಅದನ್ನು ಇಟ್ಟುಕೊಂಡು ಕುಣಿಯುವಂಥದ್ದುಂಟು, ಕೈಯಲ್ಲಿಟ್ಟುಕೊಂಡು ಕುಣಿಯುವಂಥದ್ದುಂಟು. ಇದು ಗೌಂಡಲಿ ಎನ್ನುವ ಅಪ್ಪಟ ದೇಶೀಯವಾದ, ವಿಶೇಷತಃ ಕರ್ನಾಟಕದಲ್ಲಿದ್ದಂಥ ಒಂದು ನೃತ್ಯ ಪದ್ಧತಿ. ಸುಮಾರು 1000 ವರ್ಷಗಳ ಕೆಳಗೆ ಇದ್ದಂಥದ್ದು ಈಗ 500 ವರ್ಷಗಳ ಕೆಳಗೆ ಅಸ್ತಂಗತವಾಯಿತು. ವಿಜಯನಗರ ಸಾಮ್ರಾಜ್ಯದ ಉಗಮದ ಹೊತ್ತಿಗೆ ಮುಸಲ್ಮಾನರ ದಂಡಯಾತ್ರೆ ಇತ್ಯಾದಿ ಬಂದು ಇಂಥವೆಷ್ಟೋ ಕಲಾ ಪ್ರಕಾರಗಳು ನಾಶವಾದವು. ಆ ಗೌಂಡಲಿ ಸಂಗೀತ ರತ್ನಾಕರ ಇತ್ಯಾದಿಗಳಲ್ಲಿ ಉಂಟು. ಆ ಗೌಂಡಲಿ ನರ್ತಕಿಯ ಒಂದು ವರ್ಣನೆ ಇಲ್ಲಿ ಕಾಣುತ್ತದೆ. ಮುರಜಾ ಮೋದೆ ಅಂತ ಅದಕ್ಕೆ ಡಿ ವಿ ಜಿಯವರು ಹೆಸರಿಟ್ಟಿದ್ದಾರೆ. ಆ ಚೆನ್ನಕೇಶವನ ಅಂತಃಪುರದ ಆ ಸದಸ್ಯೆ ಆ ಆನಂದದಿಂದ ಕುಣಿಯುವುದನ್ನು ನೋಡಿ, ಏನೀ ಮಹಾನಂದವೇ ಓ ಭಾಮಿನಿ, ಏನೀ ಸಂಭ್ರಮದಂದವೇ ಬಲ್ಚಂದವೇ, ಏನೀ ನೃತ್ತಾಮೋದ, ಏನೀ ಮೌರಜನಾದ, ಏನೀ ಜೀವೋನ್ಮಾದ, ಏನೀ ವಿನೋದ. ಜೀವೋನ್ಮಾದ ಇಂಥ ಶಬ್ದಗಳು ಡಿ ವಿ ಜಿ ಮಾತ್ರ ಕೊಡಬಲ್ಲರು. ಎಕ್ಸ್ಟಸಿ ಆಫ್ ಲೈಫ್, ಜೀವೋನ್ಮಾದ ಅದನ್ನು. ಮತ್ತು ಆರೋ ನಿನ್ನಯ ಹೃದಯಾಗಾರದೆ ನರ್ತಿಸಿ ಮಾರಶೂರತೆಯ ಪ್ರಚಾರಿಸುತ್ತಿರ್ಪರ್. ನಿನ್ನ ಹೃದಯದ ಅಂಗಣದಲ್ಲಿ ಯಾರು ನರ್ತನ ಮಾಡಿ ಪ್ರಣಯದ ತರಂಗ ಎಬ್ಬಿಸ್ತಾ ಇದ್ದಾರೆ. ಸ್ಮೇರ ವದನ ನಮ್ಮ ಚೆನ್ನ ಕೇಶವರಾಯ ಓರೆಗಣ್ಣ ಸನ್ನೆ ತೋರುತ್ತಲಿಹನೇನೆ. ಆ ಚೆನ್ನಕೇಶವನ ಓರೆಗಣ್ಣಿಗೆ ನೀನಿಷ್ಟು ಕುಣಿದು ಬಿಟ್ಟಿದೆಯಲ್ಲ, ಇನ್ನವನ ಪರಿಪೂರ್ಣ ಕಟಾಕ್ಷ ವೀಕ್ಷಣೆಯಿಂದ ನಿನ್ನ ಆನಂದ ತಾಂಡವ ಏನಿರಬಹುದು ಅನ್ನೋದನ್ನು, ಅದಕ್ಕೆ ಅನುಕೂಲವಾದ ತಾಳ ರಾಗ ಆದಿತಾಳದಲ್ಲಿ
ಆದಿತಾಳದಲ್ಲಿ ಅಠಾಣ ರಾಗದಲ್ಲಿ ಕೇಳಿ ಏನೀ ಮಹಾನಂದವೇ. ಏನಿ ಮಗಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಗಾನಂದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಗಾನಂದವೇ ಏನಿ ನೃತ್ತ ಮೌರಜನಾದ, ಏನಿ ನೃತ್ತ ಮೋದ, ಏನಿ ಮೌರಜನಾದ, ಏನಿ ಜೀವೋನ್ಮಾದ, ಏನಿ ವಿನೋದ. ಏನಿ ನೃತ್ತ ಮೋದ, ಏನಿ ಮೌರಜನಾದ, ಏನಿ ಜೀವೋನ್ಮಾದ, ಏನಿ ವಿನೋದ. ಏನಿ ಮಗಾನದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಗಾನದವೇ ಧಕ್ಕೆಯ ಶಿರಕೆತ್ತಿ ತಾಳಗೋಲಿಂ ತಟ್ಟಿ, ಧಕ್ಕಿಟ ಧಿಮಿಕಿಟ ತಗಜಣುರನಿಸಿ. ಧಕ್ಕೆಯ ಶಿರಕೆತ್ತಿ ತಾಳಗೋಲಿಂ ತಟ್ಟಿ, ಧಕ್ಕಿಟ ಧಿಮಿಕಿಟ ತಗಜಣುರನಿಸಿ. ಧಕ್ಕಿಟ ಧಿಮಿಕಿಟ ತಗಜಣುರನಿಸಿ, ಧಕ್ಕಿಟ ಧಿಮಿಕಿಟ ತಗಜಣುರನಿಸಿ. ಕುಕ್ಕುತೆ ಚರಣವ ಕುಲುಕುತೆ ಕಾಯವ, ಕುಕ್ಕುತೆ ಚರಣವ ಕುಲುಕುತೆ ಕಾಯವ. ಸೊಕ್ಕಿನ ಕುಣಿದವ ಕುಣಿವ ನೀನೆಲೆ ಪಾಲೆ. ಕುಕ್ಕುತೆ ಚರಣವ ಕುಲುಕುತೆ ಕಾಯವ, ಸೊಕ್ಕಿನ ಕುಣಿದವ ಕುಣಿವ ನೀನೆಲೆ ಪಾಲೆ. ಏನಿ ಮಗಾನದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಗಾನದವೇ ಆರೋ ನಿನ್ನಯ ಹೃದಯಗಾರದಿ ನರ್ತಿಸಿ, ಮರಶೂರತೆಯ ಪ್ರಚಾರಿಸುತ್ತೇರ್ಪ. ಆರೋ ನಿನ್ನಯ ಹೃದಯಗಾರದಿ ನರ್ತಿಸಿ, ಮರಶೂರತೆಯ ಪ್ರಚಾರಿಸುತ್ತೇರ್ಪನು. ಸ್ಮರವದನ ನಮ್ಮ ಚನ್ನಕೇಶವರಾಯ, ಸ್ಮರವದನ ನಮ್ಮ ಚನ್ನಕೇಶವರಾಯ. ಓರೆಗಣ್ಣಿಂ ಸನ್ನೆ ತೋರುತ್ತಲಿಗನೇನೆ. ಸ್ಮರವದನ ನಮ್ಮ ಚನ್ನಕೇಶವರಾಯ. ಓರೆಗಣ್ಣಿಂ ಸನ್ನೆ ತೋರುತ್ತಲಿಗನೇನೆ. ಏನಿ ಮಗಾನದವೇ ಓ ಭಾಮಿನಿ, ಏನಿ ಸಂಭ್ರಮದಂದವೇ ಬಲು ಚಂದವೇ. ಏನಿ ಮಗಾನದವೇ
ವಿ ಜಿಯವರ ಅಂತಃಪುರ ಗೀತ ಭಾರತದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಒಂದು ಶಿಲ್ಪಕಲಾ ಕೌಶಲದ ದೇವಾಲಯವನ್ನು ಕುರಿತು ಬಂದ ಕವಿತೆ. ಕೀಟ್ಸನ ಪ್ರಸಿದ್ಧವಾದ ಓಡಾನೆ ಗ್ರೀಸಿಯನ್ ಅರ್ನ್ ಅಂತ ಯಾವುದುಂಟು, ಅದರ ಒಂದು ಸ್ಫೂರ್ತಿಯಿಂದ ಬೇಲೂರಿನ ಶಿಲಾಬಾಲಿಕೆಯರು ಅಂತ ನಿವೇದನದಲ್ಲಿ ಬರೆದ ಒಂದು ಪ್ರಗಾಥ ಓಡ್ ಅಂತ ಯಾವುದಿದೆ, ಅದರ ವಿಸ್ತೃತವಾದ ರೂಪವಾಗಿ ಬಂತು. ಹಾಗಾಗಿ ಇಲ್ಲಿ ಏಕಕಾಲದಲ್ಲಿ ಗೀತ, ನೃತ್ಯ, ವಾದ್ಯಗಳ ಸಮ್ಮೇಳನ ಉಂಟು. ಹಾಗೆಯೇ ಸಂಗೀತ ಸಾಹಿತ್ಯಗಳ ಮೇಳನ ಕೂಡ ಉಂಟು. ಇನ್ನು ನಾವು ಬೇಂದ್ರೆಯವರ ಒಂದು ಅತ್ಯಂತ ಪ್ರಸಿದ್ಧವಾದ ಅಷ್ಟೇ ಸಿದ್ಧಕೃತಿ ಅಂತ ಹೇಳ್ಬೋದು. ಯಾಕೆಂದರೆ ಒಂದು ಕಡೆ ನಮ್ಮ ಸುಮತೀಂದ್ರ ನಾಡಿಗರು ಬೇಂದ್ರೆಯವರ ಬಗ್ಗೆ ತಮ್ಮ ಸಂಶೋಧನಾ ಗ್ರಂಥದಲ್ಲಿ ಹೇಳ್ತಾರೆ, ಬೇಂದ್ರೆಯವರ ಸಿದ್ಧಕೃತಿಗಳು ಯಾವುದು, ಪ್ರಸಿದ್ಧ ಕೃತಿಗಳು ಯಾವುದು ಅಂತ ನೋಡಬೇಕು ಅಂತ. ಸಿದ್ಧಹಸ್ತ ಅಂತೀವಿ, ಅಂದರೆ ಮಾಸ್ಟರ್ ಸ್ಟ್ರೋಕಿಂದ ಬಂದಂಥದ್ದು ಅಂತ. ಹಾಗೆ ಪ್ರಸಿದ್ಧ, ಅವರು ಹೆಸರಾಗಿದ್ದು ಬೇರೆ, ಅವರ ಹೆಸರು ಉಳಿಸುವಂಥದ್ದು ಬೇರೆ. ಹೀಗೆ ಎರಡು ಇರ್ತವೆ ಅಂತ. ಅವರ ಹೆಸರಾಗಿದ್ದು ಮಾತ್ರವಲ್ಲದೆ ಅವರ ಹೆಸರು ಉಳಿಸುವಂಥದ್ದು ಆದಂಥ ಒಂದು ಕವನ ಭಾವಗೀತ. ಒಂದು ಭಾವಗೀತದ ಲಕ್ಷಣ ಏನು ಅಂತಂದರೆ ಈ ಹಾಡಿನಲ್ಲಿದೆ ಅಂತ ಅನ್ಬೋದು. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ತುಂಬ ಜನಪ್ರಿಯವಾದದ್ದು, ಅಷ್ಟೇ ರಮಣೀಯವಾದದ್ದು. ಕಲಾ ರಹಸ್ಯವೇ ಅದರ ಕೆಲವು ಸಾಲುಗಳಲ್ಲಿದೆ ಅಂತಂದರೆ ತಪ್ಪಲ್ಲ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಒಂದು ದುಂಬಿಯ ಬೆನ್ನನ್ನು ಹತ್ತಿ ಬಂದಿದೆ ಕಲ್ಪನಾ ವಿಲಾಸ. ಅದು ಯಾತಕ್ಕೆ ಭ್ರಮರ, ಎಲ್ಲದರ ಸಾರವನ್ನು ಹೀರುವಂಥದ್ದು. ಒಂದು ಕಡೆ ನಿಲ್ಲೋದಿಲ್ಲ, ಆದರೆ ಎಲ್ಲೆಲ್ಲಿಯೂ ಸಲ್ಲುತ್ತದೆ, ಎಲ್ಲ ಹೂಗಳಲ್ಲಿಯೂ ಸಲ್ಲುತ್ತದೆ, ಎಲ್ಲದರ ಸ್ವಾರಸ್ಯವನ್ನು ಗುರುತಿಸಿಕೊಂಡು ಹೋಗುತ್ತದೆ. ಕವಿ ಹಾಗೇ ಇರಬೇಕು, ಯಾವುದೇ ಒಂದು ಇಸಮ್ಮಿಗೆ ಕಟ್ಟಿ ಬೀಳದೆ ಅಲ್ಲಿರುವ ಸ್ವಾರಸ್ಯ ಸ್ಥಾನಗಳನ್ನು ತನ್ನದನ್ನಾಗಿಸಿಕೊಳ್ಬೇಕು. ಆ ಜೇನುತುಪ್ಪ ಎಲ್ಲ ಹೂಗಳ ಪರಿಮಳದ ಮಕರಂದದ ಸಾರ, ಆದರೆ ಯಾವ ಹೂವಿನ ಪರಿಮಳವೂ ಅದರೊಳಗಿರೋಲ್ಲ, ಜೀರ್ಣಿಸಿಕೊಳ್ಳಬೇಕಾದದ್ದು. ಅದರ ಹೊಟ್ಟೆ ಹೊಕ್ಕು ಮತ್ತೆ ಹೊರಗೆ ಬರುತ್ತದೆ. ಆ ಥರ ಇದ್ದರೂ ಅದು ವಮನವಾದರೂ ಪರಿಶುದ್ಧವಾದದ್ದು. ಪಂಚೈತೆ ಪಾವನಾಸ್ಮೃತ ಅಂತಂತೀವಲ್ಲ, ಆ ರೀತಿ ಉಚ್ಚಿಷ್ಟಂ ಶಿವನಿರ್ಮಾಲ್ಯಂ ವಮನಂ ಶವಕರ್ಪಟ ಕಾಕವಿಷ್ಠ ಸಮುದ್ಭೂತನ್ ಪಂಚೈತೆ ಪಾವನಾಸ್ಮೃತ ಅನ್ನುವಂತೆ ಇದು ಇರುವಂಥದ್ದು. ಅದು ಒಂದು ಕಲ್ಪನೆಯ ವಿಲಾಸ, ಭೃಂಗದ ಬೆನ್ನೇರಿ ಬರುವಂಥದ್ದು. ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಗಾಳಿ ಅದರ ಪಕ್ಕ ಮಸೆದುಕೊಂಡು ಹೋಗ್ತಾ ಇತ್ತು ಅಂತ. ಈ ಪಕ್ಕ ಅನ್ನೋದಕ್ಕೆ ಮತ್ತೆ ಅವರು ಶ್ಲೇಷ ಮಾಡ್ತಾರೆ, ಪಕ್ಕ ಆಗಿ ಬಂದಂಥ ಗಾಳಿ ಅಂತ, ಪರ್ಫೆಕ್ಟ್ ವಿಂಡ್ ಅಂತ ಒಂದರ್ಥ. ಮತ್ತು ಮಸೆದ ಗಾಳಿ ಪಕ್ಕ, ಅದರ ಪಕ್ಕದಲ್ಲಿ ಪಡೆಯುತ್ತಿತ್ತು ಸಹಜ ಪ್ರಾಸ. ಆ ತುಂಬಿಗಳ ರೆಕ್ಕೆಗಳ ಒಂದು ಸ್ಪಂದನಕ್ಕೆ ಜೊತೆಯಾಗಿ ಅದು ನುಗ್ಗುವಾಗ ಗಾಳಿಯೂ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ನುಗ್ಗುತ್ತದೆಯಲ್ಲ, ಅದು ಮಸೀತಾ ಇದೆ. ಅಂದರೆ ಗಾಳಿಯ ಜೊತೆಗೆ ಮಸೆದಾಟ. ಗಾಳಿ ಜಗತ್ಪ್ರಾಣ, ಜಗತ್ಪ್ರಾಣದ ಜೊತೆಗೆ ಕವಿಯ ಕಲಾವಿದನ ಸೆಣಸಾಟ ಇರಬೇಕು. ಅಂದರೆ ಜಗತ್ತಿನ ಉಸಿರಿನ ಜೊತೆಗೆ ಅವನು ಸೆಣಸಿದಾಗ ಮಾತ್ರ ಜೀವಸ್ವರೂಪ, ಕಲೆಯ ಅಂತರಂಗವಾದಂಥ ರಸಸ್ವರೂಪ ಉಂಟಾಗುತ್ತದೆ. ಮತ್ತು ಅದು ಸಹಜ ಪ್ರಾಸವಾಗಬೇಕು, ಪ್ರಯತ್ನಿತವಲ್ಲ. ಆನಂದವರ್ಧನ ಹೇಳ್ತಾನಲ್ಲ, ಅಯತ್ನಿತವಾಗಿರಬೇಕು. ಅಪೃತಜ್ಞತ್ನ ನಿರ್ವರ್ತ್ಯ ಸೋಲಂಕಾರೋ ಧ್ವನೋ ಮತಃ ಅಂತಾನೆ. ಪ್ರಯತ್ನ ಪ್ರತ್ಯೇಕವಾಗಿ ಇದ್ದಂತೆ ತೋರದೆ ಮಾಡಬೇಕು. ಮಿಂಚಿಮಾಯವಾಗುತ್ತಿತ್ತು ಒಂದು ಮಂದಹಾಸ. ಕಾವ್ಯದಲ್ಲಿ ಆನಂದ ಇದೆ, ಆದರೆ ಆ ಆನಂದ ವಿದೂಷಕನ ಚೇಷ್ಟೆಗಳನ್ನು ನೋಡಿದಾಗ ಉಂಟಾಗುವಂಥ ಆನಂದ ಅಲ್ಲ, ಅದಕ್ಕೆ ಮೀರಿದ್ದು. ಇಟ್ಸ್ ಎ ಕಾಮಿಡಿ ಬಟ್ ನಾಟ್ ಎ ಫಾರ್ಸ್. ಜೀವನ ಒಂದು ದಿವ್ಯ ಲೀಲೆ, ಆದರೆ ಒಂದು ಪ್ರಹಸನ ಅಲ್ಲ. ಆ ದೃಷ್ಟಿಯಿಂದ ಮಂದಹಾಸ ಅಂತಂದರು. ಏನು ಏನು ಜೇನು ಜೇನು ಎನೆ ಗುಂಗುಂ ಗಾನ. ಆ ಛಂದೋಗತಿಯು ತ್ರಿಶ್ರಗತಿಯಲ್ಲಿ ಎಷ್ಟು ಚೆನ್ನಾಗಿ ಬರ್ತದೆ. ಎಲ್ಲಿದೆ ಜೇನು ಏನು ಅಂತ ಆ ಗುಂಗುಂ ಗಾನ ಮಾಡ್ತಾ ಇದೆ. ಆ ಗಾನ ಎಂಥದ್ದು? ಭೃಂಗದ ಗಾನ ಅಂದರೆ ಕಲಾವಿದನ ಗಾನ, ಕವಿಯ ಗಾನ ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ. ಅಂದರೆ ಆ ವೇದಾಂತದ ಪರಮಾರ್ಥದ ಬ್ರಹ್ಮಾನಂದಕ್ಕಿಂತ ಒಂದಿಷ್ಟು ಊನ, ಬ್ರಹ್ಮಾಸ್ವಾದ ಸಹೋದರ ಅಂತ ವಿಶ್ವನಾಥ ಸಾಹಿತ್ಯ ದರ್ಪಣದಲ್ಲಿ ಹೇಳುವ ಮಾತು ಇದೇ ಆಗಿದೆ. ಓಂಕಾರದ ಶಂಖನಾದಕ್ಕಿಂತ ಇಷ್ಟು ಊನ. ಇದು ಪರಿಚ್ಛಿನ್ನ, ಅದು ಅಪರಿಚ್ಛಿನ್ನ, ಅಷ್ಟೇ ವ್ಯತ್ಯಾಸ. ಕವಿಯ ಏಕತಾನ ಕವನದಂತೆ ನಾದಲೀನ. ಇದು ಏಕತಾನದ ಕವನ. ತ್ರಿಶ್ರಮಾತ್ತರ ಗತಿಯಲ್ಲಿ ಪಲ್ಲವಿ ಅನುಪಲ್ಲವಿ ವ್ಯತ್ಯಾಸ ಇಲ್ಲದೆ ಬಂದಂಥ ಏಕತಾನ ಎದ್ದು ಕಾಣುವಂಥದ್ದು ತ್ರಿಶ್ರಗತಿಯಲ್ಲಿ. ಆ ಥರದಂತೆ ಅದು ನಾದದಲ್ಲಿಯೇ ಲೀನವಾಗಿದೆ. ಅಂದರೆ ಶಬ್ದಾರ್ಥಗಳಿಗೆ ಅಭೇದವನ್ನು ತಂದಿದೆ ಅಂತ ಹೇಳ್ತಾರೆ. ಈ ರೀತಿ ಮಾತುಗಳು ಬೆಳೀತಾ ಹೋಗುತ್ತವೆ. ಚರಣಚರಣಕ್ಕೆ ತುಂಬ ಆ ಚರಣಗಳಿವೆ. ಅರೆ ನೋಡಿ, ಒಡಲ ನೂಲಿನಿಂದ ನೇಯುವಂತೆ ಜೇಡಜಾಲ, ತನ್ನ ದೈವ್ಯ ರೇಷ ಬರೆಯುತ್ತಿದೆ, ತನ್ನ ದೈವ್ಯ ರೇಷ ಬರೆಯುವಂತೆ ತನ್ನ ಬಾಲ, ತನ್ನ ಹಣೆ ಬರಹವನ್ನು ತಾನೇ ಬರ್ಕೊಳ್ತಾ ಇದೆ, ತನ್ನೊಡಲಿಂದ ತಾನೇ ನೂಲನ್ನು ನೇಯುವ ಜೇಡದಂತೆ ಅಂತ. ಕವಿಯ ಸಾಮಗ್ರಿ ಯಾವುದು? ರಾ ಮೆಟೀರಿಯಲ್ ತನ್ನದೇ ಭಾವ.
ಅವನು ಪ್ರಪಂಚದಿಂದ ಮೀಟುಗೋಲಿನಂತೆ ಸ್ಫೂರ್ತಿ ಪಡಿತಾನಾದರೂ ರಾ ಮೆಟೀರಿಯಲ್, ಅದರ ಉಪಾದಾನ ಸಾಮಗ್ರಿ ತನ್ನೊಳಗಿಂದಲೇ ಬರುತ್ತದೆ. ಜೇಡ ಹೇಗೆ ತನ್ನೊಳಗಿಂದ ದ್ರವ ಪದಾರ್ಥವನ್ನು ತೆಗೆದು ಬಲೆ ಮಾಡುತ್ತದೆಯೋ ಹಾಗೆ ಥೋರ್ಣನಾಭಿಸೃಜತೆ ಗೃಹತೆ ಚ ಅಂತ ಮುಂಡಕೋಪನಿಷತ್ತು ಹೇಳುತ್ತೆ. ಬ್ರಹ್ಮವಸ್ತುವು ಜಗತ್ತನ್ನು ತನ್ನೊಳಗಿಂದ ತೆಗೆದು ನಿರ್ಮಾಣ ಮಾಡಿತು. ಕವಿ ಆ ದೃಷ್ಟಿಯಿಂದ ಬ್ರಹ್ಮಕ್ಕೆ ಸಮಾನವಾದವನು ಅನ್ನುವ ದೃಷ್ಟಿ ಹಾಗೆ ಕಾಣುತ್ತದೆ. ತನ್ನ ಹಣೆ ಬರಹವನ್ನು ತಾನೇ ಬರ್ಕೊಳ್ಳುವಂಥದ್ದು. ಅಂದರೆ ತಟಸ್ಥ ದೃಷ್ಟಿಯಿಂದ ತನ್ನನ್ನು ನೋಡುವುದರಿಂದ ಅಬ್ಸರ್ವರ್ ಆಗ್ತಾನೆ. ಮತ್ತು ದಿ ಥಿಂಗ್ ವಿಚ್ ಈಸ್ ಅಬ್ಸರ್ವ್ಡ್ ಅದು ಕೂಡ ಆಗುವಂಥದ್ದು. ದೃಶ್ಯಗಳ ಸಮಾವೇಶ ಅನ್ನುವಂತೆ ಬರುತ್ತದೆ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಹಿಗ್ಗಬೀರಿ ಹಿಗ್ಗಲಿತ್ತು ತನ್ನ ತಾನೇ ಪ್ರೀತ. ಒಂದು ಮಾತನ್ನು ಮಥನ ಮಾಡಬೇಕು, ಬೇಂದ್ರೆ ಆಗ್ತಾನ ಅಂತ ಅವರಂದ್ರಲ್ಲ, ಆ ರೀತಿಯಾಗಿ ಮಥನದಿಂದ ಬರುವಂಥದ್ದು ಈ ನಾದದ ಕಥನ ನವನೀತ. ಹಿಗ್ಗನ್ನೇ ಬೀರಿ ಹಿಗ್ಗುತ್ತಾ ಇದೆ ಅಂತ. ಆನಂದಾಧ್ಯೇವ ಖಲ್ ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತಿ ಅಭಿಸಂವಿಶಂತಿ ಅಂತ ಆನಂದದಲ್ಲಿ ಹುಟ್ಟಿ ಆನಂದವನ್ನು ಹಂಚಿ ಆನಂದದಲ್ಲಿ ಕರಗುವಂಥದ್ದು. ಕವಿ ಕೃತಿಗೆ ಕಷ್ಟಪಡಲ್ಲ, ಆ ಪಡುವ ಕಷ್ಟವೂ ಆನಂದವೇ ಆಗಿರುತ್ತದೆ. ಒಂದೊಂದು ಹೊಸ ತೊಳಲಾಟದಲ್ಲಿ ಸಂತೋಷ ಇರುತ್ತದೆ. ತನ್ನ ತಾನೇ ಪ್ರೀತ. ನೆನ್ನೆಯೇ ನಾವು ನೋಡಿದ್ವಲ್ಲ, ಮನಕ್ಕೆ ತೋರ್ಪ ಸೊಬಗನೆಲ್ಲ ತನಗೆ ತುಷ್ಟಿಯಪ್ಪ ತೆರೆದಿ ಜನಕ್ಕೆ ನುಡಿಯಲರಿತ ಸುಕವಿ ತಿಲಕನಾಥನು. ಅರ್ಥ ಇಲ್ಲ. ಅರ್ಥ ಅಂದರೆ ಲೋಕರೂಢಿಯ ಅರ್ಥ, ಸ್ವಾರ್ಥ, ತನ್ನ ಲಾಭ ಇಲ್ಲ, ಬರಿಯ ಭಾವಗೀತ. ಅರ್ಥ ಇಲ್ಲ ಅಂದರೆ ಭಾವಗೀತೆಗೆ ಅರ್ಥ ಇಲ್ಲ ಅಂತ ಮಾಡರ್ನ್ ಪೇಂಟಿಂಗು ಮಾಡರ್ನ್ ಪೊಯಿಟ್ರಿ ಅಂತ ಮಾಡಿದ್ದಾರೆ. ಅದು ತುಂಬ ತುಂಬ ತಪ್ಪು. ಅರ್ಥ ಅಂದರೆ ಲೋಕದಲ್ಲಿ ಹೇಳುವಂತಹ ಒಂದು ಪರ್ಪಸ್ ಅನ್ನುವುದಿಲ್ಲ. ಆರ್ಟ್ ಈಸ್ ಬಿಯಾಂಡ್ ಪರ್ಪಸ್. ಟು ಟ್ರಾನ್ಸೆಂಡ್ ಆಲ್ ಪರ್ಪಸಸ್ ಈಸ್ ದಿ ಪರ್ಪಸ್ ಆಫ್ ಆರ್ಟ್ ಅಂತ ಹಿರಿಯಣ್ಣನವರು ಹೇಳ್ತಾರೆ. ಎಲ್ಲ ಪ್ರಯೋಜನಗಳನ್ನು ಮೀರುವುದೇ ಕಲಾ ಪ್ರಯೋಜನ. ಆ ದೃಷ್ಟಿಯಲ್ಲಿ ಇದು ಭಾವಗೀತ ಅಂತ. ಶುದ್ಧ ಧನ್ಯಾಸಿ ಈಗಷ್ಟೇ ನಾವು ಕೇಳಿದ್ವಿ. ಅಠಾಣ ಅಪ್ಪಟ ಕರ್ನಾಟಕ ಸಂಗೀತದ ರಾಗ, ಅದರ ಐಡೆಂಟಿಟಿ ಅಂತ ಹೇಳ್ಬೋದು. ಇದೀಗ ಎರಡೂ ಪದ್ಧತಿಗಳಿಗೆ ಒಗ್ಗಬಹುದಾದ ಧಾನಿ ಅಂತ ಹಿಂದೂಸ್ತಾನಿಯಲ್ಲಿ ಹೇಳ್ತೀವಿ. ತ್ರಿಶ್ರಗತಿಯಲ್ಲಿ ಆದಿತಾಳದಲ್ಲಿರುವಂಥ ಕೃತಿಯನ್ನು ಕೇಳಿ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ. ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ. ಮಿಂಚಿ ಮಾಯವಾಗುತ್ತಿತ್ತು, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಒಂದು ಮಂದಹಾಸ, ಒಂದು ಮಂದಹಾಸ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಓಂಕಾರದ ಶಂಖನಾದಕ್ಕಿಂತ ಕಿಂಚಿತ್
ದೇವಿಗಿಟ್ಟ ಧೂಪ ಧೂಮ, ಎಲ್ಲೆಲ್ಲೂ ಸೃಷ್ಟಿ ದೇವಿಗಿಟ್ಟ ಧೂಪ ಧೂಮ. ಲಹರಿ 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 ಲಹರಿ. ಲಹರಿ ಲಹರಿ ಕಂಪ ಬಳ್ಳಿ ಚಿತ್ತರಂಗ ಭೂಮ, ಲಹರಿ ಲಹರಿ ಕಂಪ ಬಳ್ಳಿ ಚಿತ್ತರಂಗ ಭೂಮ. ತಾಂಗುಳಿಗಳ ಬಿಡುತ್ತಲಿತ್ತು, ತಾಂಗುಳಿಗಳ ಬಿಡುತ್ತಲಿತ್ತು, ಅರಳಲಿತ್ತು ಪ್ರೇಮ, ಅರಳಲಿತ್ತು ಪ್ರೇಮ, ಅರಳಲಿತ್ತು ಪ್ರೇಮ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ, ಮಾತು ಮಾತು ಮತಿಸಿ ಬಂದ ನಾದದ ನವನೀತ, ನಾದದ ನವನೀತ, ನಾದದ ನವನೀತ. ಮಾತು ಮಾತು ಮತಿಸಿ ಬಂದ ನಾದದ ನವನೀತ, ಹಿಗ್ಗ ಬೀರಿ ಹಿಗ್ಗಲಿತ್ತು ತನ್ನ ತಾನೆ ಪ್ರೀತ, ಹಿಗ್ಗ ಬೀರಿ ಹಿಗ್ಗಲಿತ್ತು ತನ್ನ ತಾನೆ ಪ್ರೀತ. ಅರ್ಥವಿಲ್ಲ ಸ್ವಾರ್ಥವಿಲ್ಲ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ, ಬರಿಯ ಭಾವಗೀತ, ಬರಿಯ ಭಾವಗೀತ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಸೆದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ. ಮಿಂಚಿ ಮಾಯವಾಗುತ್ತಿತ್ತು, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಒಂದು ಮಂದಹಾಸ, ಒಂದು ಮಂದಹಾಸ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ, ಕಲ್ಪನಾ ವಿಲಾಸ. ಅತ್ಯಂತ ಸ್ಮರಣೀಯವಾದ ರಮಣೀಯವಾದ ಹಾಡುಗಾರಿಕೆ. ವಸ್ತುತಃ ಸುಗಮ ಸಂಗೀತದಲ್ಲಿ ಅಷ್ಟಾಗಿ ಈ ರಾಗವನ್ನು ಬಳಸ್ಕೊಳ್ಳಲ್ಲ. ನಾನೇ ನೋಡಿದಂತೆ ಇವರು ತುಂಬ ರಚನೆಗಳನ್ನು ಶುದ್ಧಧನ್ಯಾಸಿಯಲ್ಲಿ ಮಾಡಿದ್ದಾರೆ. ಕಾರಣ ಏನಂದರೆ ಇದರ ಆರೋಹಕ್ಕೆ ಇನ್ನೆರಡು ಸ್ವರಗಳನ್ನು ಸೇರಿಸಿಬಿಟ್ರೆ ಬರುವಂಥ ಅವರೋಹ ಭೀಂಪಲಾಸಿ ಅಥವಾ ಆಭೇರಿ ರಾಗ ಇದೆಯಲ್ಲ, ಅದನ್ನು ಹೆಚ್ಚಾಗಿ ಸುಗಮ ಸಂಗೀತ ಸಿನಿಮಾ ಸಂಗೀತದಲ್ಲಿ ಬಳಸ್ಕೊಳ್ತಾರೆ. ಬೇರೆ ಬೇರೆ ರೀತಿಯಾದ ಕಾಂಬಿನೇಷನ್ಸ್ಗೆ ಅವಕಾಶ ಉಂಟು ಅಂತ. ಈ ರಾಗ ಸ್ವಲ್ಪ ಇಕ್ಕಟ್ಟಾದದ್ದು, ಗಾಂಭೀರ್ಯ ಹೆಚ್ಚು, ಅದರೊಳಗೆ ಇಷ್ಟು ವೈವಿಧ್ಯ ತರುವುದು ತುಂಬ ಕಷ್ಟ. ಮತ್ತು ಈ ರಾಗಕ್ಕೆ ಒಂದು ತುಂಬು ಕಂಠವೂ ಬೇಕು. ಸುಗಮ ಸಂಗೀತದಲ್ಲಿ ನಾನು ಮೊದಲಿಗೆ ಹೇಳಿದಂತೆ ಕೇದಾರಕ್ಕೆ ಮುಟ್ಟುವ ಕೀರ್ಲ ಕಂಠ ಹಾಡೋದೇ ಆಗಿಬಿಟ್ಟಿದೆ, ಕ್ಷಮಿಸಬೇಕು. ಹೆಂಗಸರ ಸುಗಮ ಸಂಗೀತಕ್ಕೆ ಬಂದು ಹಾಳಾಯ್ತಾ ಅಂತ ಅನಿಸುವ ಮಟ್ಟಿಗೆ ಅಪಸ್ವರ ಇಲ್ಲ, ಸುಳ್ಳು ಸ್ವರ ಮಾಡಿಕೊಂಡು ಬಿಟ್ಟಿದ್ದಾರೆ. ಮಂದ್ರದಲ್ಲಿ ಸಂಚಾರ ಮಾಡುವುದಿಲ್ಲ, ಗಾಂಭೀರ್ಯ ಇರೋದಿಲ್ಲ. ಆಗ ರಾಗಗಳ ದೇವತೆಯರಿಗೆ ಬತ್ತಲೆತನ ಬಂದಂತೆ ಆಗಿಬಿಡುತ್ತೆ. ಈ ಥರ ಕೇಳಿದಾಗ ರಾಗಗಳಿಗೆ ಮಾನ ಉಳಿದಿದೆಯಾ ಅಂತ ಒಂದು ನೆಮ್ಮದಿ ಬರುತ್ತದೆ ಅಂತ ಅನಿಸುತ್ತೆ. ಇಷ್ಟು ಮನೋಹರವಾಗಿ ತುಂಬುತನದಿಂದ ಈ ಇಕ್ಕಟ್ಟಿನ ಸಂಚಾರ ಮಾಡೋದು ಕಷ್ಟ. ನೋಡಿ, ಈ ಒಂದು ರಾಗದಲ್ಲಿ ಕರ್ನಾಟಕ ಸಂಗೀತದಲ್ಲಿ ಹೆಚ್ಚು ಬಳಕೆಗಿದೆ. ಹಿಂದೂಸ್ತಾನಿಗಿಂತ ಹೆಚ್ಚಾಗಿ ಧಾನಿ ಅಲ್ಲಿ ಬಳಕೆಗಿರೋದಕ್ಕಿಂತ ಇಲ್ಲಿ ಭೀಂಪಾಲಾಸಿ ಆಭೇರಿ ಹೆಚ್ಚು ಬಳಕೆಯಲ್ಲಿದೆ. ಆದರೆ ಶುದ್ಧಧನ್ಯಾಸಿಯಲ್ಲಿ ಮಾಡಿದ ರಚನೆಗಳಲ್ಲಿ ವೈವಿಧ್ಯ ಕಡಿಮೆ. ತ್ಯಾಗರಾಜರ ಎಂತನೇ ಅರ್ಚನೆ ಆಗಲಿ, ಶ್ರೀಹರಿವಲ್ಲಭೆ ಆಗಲಿ ನೋಡಿದ ಮೇಲಿಂದ ನಮಗೆ ಗೊತ್ತಾಗುತ್ತೆ ಬೇರೆಯವ್ರು ಯಾರು ಮಾಡಿದ್ರೂ ಅದರ ಎಕ್ಕೋ ಬರ್ತಾ ಇರುತ್ತೆ ಅಂತ. ಆ ಇಕ್ಕಟ್ಟಿನಲ್ಲಿ ಭಾವ ಒಂದೇ ಗತಿ.
ರಾಗದಲ್ಲಿ ಹೆಚ್ಚಿನ ವೈವಿಧ್ಯ ಇಲ್ಲ ಅಂದಾಗ ನಾವು ನಮ್ಮೊಳಗಿಂದ ಜೀವ ಹಾಕಬೇಕು, ಹೊರಗಿಂದ ಯಾವುದು ಆಕ್ಸಿಜನ್ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ಈ ಕಲಾವಿದರು ಮಾಡ್ತಾರೆ ಎನ್ನುವುದು ಅತಿಶಯವಾದ ಸ್ವಾರಸ್ಯ ಅನಿಸುತ್ತೆ. ಇಷ್ಟು ಗಂಭೀರ ಮನೋಹರವಾದ ವಿನಿಕೆ ಮತ್ತು ಬೇಂದ್ರೆಯವರ ಉತ್ಕೃಷ್ಟವಾದ ಭಾವಗೀತದ ಬಗ್ಗೆ ಇರುವಂಥದ್ದನ್ನು ಕೇಳಿದ ಮೇಲೆ ಅವರದೇ ಒಂದು ಅಣಕ ಹಾಡು ಕೇಳಿದ್ರೆ ಹೇಗಿರುತ್ತೆ. ಸೊಗಸಾಗಿರ್ತಕ್ಕಂಥ ಬಾದಾಮ್ ಹಲ್ವಾ ತಿಂದ ಮೇಲಿಂದ ಹುಳಿ ಮಾವಿನಕಾಯಿಯನ್ನು ಚಪ್ಪರಿಸಿದಂತೆ ಆಗುತ್ತೆ. ಎರಡೂ ಸೊಗಸೆ. ಬೇಂದ್ರೆಯವರ ದೊಡ್ಡತನ ಇರುವುದು ಅವರು ಎಷ್ಟು ಗಂಭೀರವಾಗಬಲ್ಲರು, ಅಷ್ಟೇ ಒಗಟು ಆಗಬಲ್ಲರು, ವಿನೋದವೂ ಆಗಬಲ್ಲರು. ಅವರ ರಚನೆಯನ್ನೇ ಅವರು ವಿನೋದ ಮಾಡಿಕೊಂಡಿದ್ದಾರೆ. ಆತ್ಮಸ್ಥಹಾಸ ಅಂತ ಭರತ ಹೇಳ್ತಾನೆ, ತನ್ನನ್ನೇ ತಾನೇ ಗೇಲಿ ಮಾಡಿಕೊಳ್ಳುವಂಥದ್ದು ಅಂತ. ಅವರ ಒಂದು ಫೆನಾಮಿನನ್ ಅನ್ನುವ ಹೇಳುವ ಒಂದು ಕವನ ಅಂತ ಮೊದಲ ಬಾರಿಗೆ ಅವರು ಸಾಹಿತ್ಯ ಸಮ್ಮೇಳನದಲ್ಲಿ ಹಾಡಿದಾಗ ಎಲ್ಲರೂ ರೋಮಾಂಚಗೊಂಡಂಥದ್ದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ. ಕಾಲ ಪಕ್ಷಿಯ ಹಾರಾಟವನ್ನು ಅಲ್ಲಿ ಚಿತ್ರಿಸ್ತಾರೆ. ಜೊತೆಗೆ ಅವರು ಅದಕ್ಕೊಂದು ಅಣಕಾಡ ತಾವೇ ಬರೆದ್ರು, ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ ಅಂತ. ಹಾಗೆ ಗಾವುದ ದೂರ ಹಾರ್ತಾ ಇದೆ ಹಕ್ಕಿ ಅಂದರೆ ಯಾವುದ ಎಂದು ಅಂತ ಬಂದರೆ ಬೆಕ್ಕು ಹಾರುತ್ತಿದೆ ನೋಡಿದ್ದೀರಾ ಅಂತ ಹೇಳಿ ಅವರು ವಿನೋದ ಮಾಡಿದವರು. ಅಂಥವರು ವರದ, ಕಂಚಿ ವರದ ಅಂತ ಆ ಸಾಂಪ್ರದಾಯಿಕವಾದ ಹಾಡು ಯಾವುದು, ಕಂಚಿಯ ವರದರಾಜಸ್ವಾಮಿ ಬಗ್ಗೆ ಇರುವಂಥದ್ದನ್ನು ಇವರು ವರದ ತಗಣಿ ವರದ ಅಂತ. ತಗಣಿ ಮೈಗೆ ಅಂಟುಕೊಂಡ್ರೆ ಕಚ್ಚಿದಾಗ ಅದನ್ನು ಬಿಡದೆ ಕೋಪದಿಂದ ನೆಲಕ್ಕೆ ಒತ್ತಿ ಜೀವ ತೆಗಿತೀವಲ್ಲ, ಆ ಬೀಭತ್ಸ ರೌದ್ರ ಚಿತ್ರಣವನ್ನು ಇಟ್ಟುಕೊಂಡು ಅದ್ಭುತವಾದ ಅಪಹಾಸ್ಯವನ್ನು ತುಳುಕಿಸಿರತಕ್ಕಂಥದ್ದು ವರದ ತಗಣಿ ವರದ ಅಂತ. ಸಾಹಿತ್ಯವನ್ನು ವಿವರಿಸೋಕ್ಕೆ ಹೋಗೋದಿಲ್ಲ, ನೀವು ಕೇಳ್ತಲೇ ಅದನ್ನು ಆಸ್ವಾದ ಮಾಡಬಹುದು. ಕೇದಾರಗೌಡ ರಾಗದಲ್ಲಿ ಮಿಶ್ರ ಚಾಪು ತಾಳದಲ್ಲಿ ಸಾಂಪ್ರದಾಯಿಕ ಮಟ್ಟಿನಲ್ಲಿ ಕೇಳಿ ಅಸಾಂಪ್ರದಾಯಿಕವಾದ ವಿನೋದ. ವರಲಿತ ಹರಿಯಂದು ಹೊರಗಿದ ಕ್ಷಣ ಬಂದು ನೆರೆಯೇ, ವರಲಿತ ಹರಿಯಂದು ಹೊರಗಿದ ಕ್ಷಣ ಬಂದು ನೆರೆಯೇ, ಬಂದು ನೆರೆಯೇ, ಮಗ್ಗುಲದ್ಯಲಬ ಕೊರೆಯೇ, ನಿರುತ ತನ್ನಯ ಕರಚರಣಗಳ ಕೊರೆದು ಕಾಡುವ ಕಾಟ ತಾಳದೆ, ನಿರುತ ತನ್ನಯ ಕರಚರಣಗಳ ಕೊರೆದು ಕಾಡುವ ಕಾಟ ತಾಳದೆ, ವರದ ತಗಣಿ ವರದ, ವರದ ತಗಣಿ ವರದ. ಎಲ್ಲಿಗುದೆಂದು ನುಡಿದು, ಕಡುಬಾಧೆ ಬಡಿಸೆ ಇದರೆಡೆಯೂ ಎಲ್ಲಿಗುದೆಂದು ನುಡಿದು, ಕಂಬವ ಕಂಡು ಪಡಿದು ಸಿಡಿಲಿನಂದದಿ ಗುಡುಗುಡಿಸಿ ಕೆಂಗಿಡಿಯನು ಗುಳುತ ಹಲ್ಲು ಕಡಿಯುತ್ತ, ಸಿಡಿಲಿನಂದದಿ ಗುಡುಗುಡಿಸಿ ಕೆಂಗಿಡಿಯನು ಗುಳುತ ಹಲ್ಲು ಕಡಿಯುತ್ತ, ಕೆಡವಿ ಕೆಡವದ ಹಾಗೆ ತಗಣಿಯ ಸಡಗರದ ಸಂಸಾರವೆಲ್ಲ ವರದ, ಎಲ್ಲ ಒರೆದ. ಬಡತನದಲ್ಲಿ ಪನ್ನ ಬಡುತ್ತಲಿರಲು ನನಗ ಕಡಿದೆ, ಬಡತನದಲ್ಲಿ ಪನ್ನ ಬಡುತ್ತಲಿರಲು ನನಗ ಕಡಿದೆ, ನನಗ ಕಡಿದೆ, ಇರುವ ನೆತ್ತರ ಕುಡಿದೆ, ಬಡತನದಲ್ಲಿ ಪನ್ನ ಬಡುತ್ತಲಿರಲು ನನಗ ಕಡಿದೆ, ನನಗ ಕಡಿದೆ,
ಅಡಿಗಡಿಗೆ ಮಾಡುತ್ತ ಸೊರಗಿ ಕಡೆಗೆ ಸಾವಿನ ಕಡೆಗೆ ಕೊರಟರೆ ಕಡಿವ ಕಾಳ್ರಕ್ಕಸರೆ ಎಂದು ವರದ ತಿರುಗಿ ವರದ ವರದ ತಿರುಗಿ ವರದ. ಪರಿಯಲಿ ತನಗ ಆಪತ್ತಿ ಬಂದಿರೆ ವರದ ತಾನು ವರೆದ. ಈ ಪರಿಯಲಿ ತನಗ ಆಪತ್ತಿ ಬಂದಿರೆ ವರೆದ ತಾನು ವರೆದ. ರಕ್ತದ ಚಿತ್ರ ಬರೆದ ಈ ಪರಿಯಲಿ ತನಗ ಆಪತ್ತಿ ಬಂದಿರೆ ವರದ ತಾನು ವರೆದ. ರಕ್ತದ ಚಿತ್ರ ಬರೆದ ಪಾಪಿನಾವಲು ಎನ್ನ ಅವಗುಣ ರಾಪು ಮಾಡದೆ ಅಖಿಳ ಜಗಕಿ. ಪಾಪಿನಾವಲು ಎನ್ನ ಅವಗುಣ ರಾಪು ಮಾಡದೆ ಅಖಿಳ ಜಗಕಿ. ವ್ಯಾಪಿ ಮತ್ಗುಣ ಕುಲವನೆಲ್ಲವ ಶಾಪದಿಂ ಸಂಹಾರ ಮಾಡೆಂದೊರೆದ ದೇವರಿಗೊರೆದ ಒರೆದ ದೇವರಿಗೊರೆದ ದೇವರಿಗೊರೆದ ದೇವರಿಗೊರೆದ. ಗೋವಿಂದ ಅಂತ ಹೇಳೋದೊಂದು ಬಾಕಿ ಇತ್ತು, ಆ ಥರ ಇತ್ತು. ತಗಣಿಯ ಪ್ರಾಣಕ್ಕೆ ಶ್ರೀಮದ್ ರಮಾರಮಣ ಗೋವಿಂದವೇ ಆದದ್ದು. ಅಣಕವಾಡ ಬರೆಯೋದು ಸುಲಭವಲ್ಲ. ಮೂಲದ ಮಟ್ಟಿನ ಪ್ರತಿಯೊಂದು ವಿವರಗಳನ್ನು ತಲೆಯಲ್ಲಿಟ್ಕೊಳ್ಬೇಕು. ಈಚೆಗೆ ಜಾಸ್ತಿ ಅಣಕವಾಡ ಬರ್ತಾ ಇಲ್ಲ. ನವ್ಯ ಕವಿತೆಗೆ ಯಾರೂ ಅಣಕವಾಡ ಬರೆಯೋಕ್ಕಾಗೋಲ್ಲ. ಅದಕ್ಕೆ ಗೊತ್ತು ಇಲ್ಲ, ಗುರಿ ಇಲ್ಲ, ತಾಳ ಇಲ್ಲ, ಮೇಳ ಇಲ್ಲ, ಕುಲ ಗೋತ್ರಗಳೇ ಇಲ್ಲವಾದ್ದರಿಂದ ಒಬ್ಬ ಮನುಷ್ಯನಿಗೆ ಮೂಗು ಮುಖ ಎಲ್ಲಿದೆ ಅಂತಲೇ ಗೊತ್ತಾಗದಿದ್ದರೆ ಅವನನ್ನು ಅಣಕ ಮಾಡೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಬೆನ್ನು ಯಾವುದು ಎದೆ ಯಾವುದು ಅಂತ ಗೊತ್ತಾಗದಿದ್ದರೆ ಏನು ಮಾಡೋದಕ್ಕೆ ಸಾಧ್ಯವಾಗುತ್ತದೆ? ಆ ರೀತಿಯಾದಂಥದ್ದು ನಿರ್ಜೀವವಾದದ್ದನ್ನು ಏನಂತ ಅಣಕ ಮಾಡೋದು ಸಾಧ್ಯವೇ ಇಲ್ಲದ್ದು. ಹಾಗಾಗಿ ಒಂದು ಬಂಧ ಸೌಂದರ್ಯ ಇದ್ದಲ್ಲಿ, ಮುಷ್ಟಿಗ್ರಾಹ್ಯವಾದ ಅರ್ಥಸ್ವಾರಸ್ಯ ಇದ್ದಲ್ಲಿ ಅಣಕವಾಡು ಮಾಡೋದಕ್ಕೆ ಸಾಧ್ಯ. ಈಗಲೂ ಎಷ್ಟೋ ಜನ ಹಳೆ ಹಾಡುಗಳನ್ನು ಅಣಕವಾಡು ಮಾಡ್ತಾರೆ. ಛಂದಸ್ಸಿನ ಜ್ಞಾನ ಇರೋದಿಲ್ಲ. ಆ ಮೂಲದ ಪದಶಬ್ದಗಳ ನಾದ ಹೇಗುಂಟು ಅದನ್ನೇ ಗಮನಿಸ್ಕೊಂಡು ಮಾಡಬೇಕಾಗುತ್ತೆ. ಆ ಮೂಲದ ಕವಿಯ ಮಟ್ಟದ ಶಕ್ತಿ ಇಲ್ಲದೆ ಇದ್ದರೆ ಒಳ್ಳೆಯ ಅಣಕವಾಡು ಬರೆಯೋಕ್ಕಾಗೋಲ್ಲ. ಬೇಂದ್ರೆಯವರು ಇಲ್ಲಿ ನೋಡಿ, ಮೊದಲಿಗೆ ಯಕ್ಷಗಾನದ ಶೈಲಿಯಲ್ಲಿ ಹೇಳೋದಿದ್ದರೆ ಅಷ್ಟತಾಳ ಅಂತ ಅದಕ್ಕೆ, ಮತ್ತು ತ್ರಿಪುಟ ತಾಳ ಅಂತ ಬರೋದಕ್ಕೆ. ಅಂದರೆ ಮೊದಲಿಗೆ ತಕ್ಕು ತಾ ಧಿಮ್ಮಿ, ತಕ್ಕು ತೋಂ ತಕ ಅಂತ ಆ ರೀತಿಯಾಗಿ ಬಂದರೆ ತಕಿಟ ತಕ ಧಿಮ್ಮಿ, ತಕಿಟ ತಕ ಜಣು ಅಂತ ಆ ಒಂದು ಪಾಠಾಕ್ಷರಗಳಲ್ಲಿ ವ್ಯತ್ಯಾಸ ಇದೆ. ತಾಳ ಒಂದೇ ಅಂತ ಹೇಳಿದ್ರು ಕೂಡ, ಮಿಶ್ರಚಾಪು ಅಂತ ಹೇಳಿದ್ರು ಪಾಠಾಕ್ಷರಗಳಲ್ಲಿ ಮೊದಲ ಪೂರ್ವಾರ್ಧದಲ್ಲಿ ವಿರಳಾಕ್ಷರಗಳು, ಉತ್ತರಾರ್ಧದಲ್ಲಿ ನಿಬಿಡಾಕ್ಷರಗಳು ಬರ್ತವೆ. ಅದು ಯಕ್ಷಗಾನದ ಬಂಧದಲ್ಲಿ ವಿಶೇಷವಾಗಿ ಕಂಡುಬರತಕ್ಕಂಥದ್ದು. ಕಲ್ಯಾಣಿ, ಅಷ್ಟ ಇತ್ಯಾದಿ ಬಂಧಗಳಲ್ಲಿ ನಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಅವರು ಅದನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಈ ಸಾಂಪ್ರದಾಯಿಕ ಭಜನೆಯಲ್ಲಿ, ಹರಿದಾಸರ ಹಾಡುಗಳಲ್ಲಿ, ಮತ್ತು ಯಕ್ಷಗಾನದ ಮಟ್ಟುಗಳಲ್ಲಿ, ರಂಗಗೀತೆಗಳಲ್ಲಿ ಎಲ್ಲ ಇದ್ದಂಥದ್ದು. ಆಮೇಲೆ ವರದ ಅನ್ನೋದನ್ನು 3 ರೀತಿಯ ಅರ್ಥದಲ್ಲಿ ಬಳಸ್ಕೊಂಡಿದ್ದಾರೆ. ವರದ ಅಂತ ಸಾಕ್ಷಾತ್ ವರದರಾಜಸ್ವಾಮಿ, ವರದ ತಗಣಿನ ವರದ ಅಂತ ಉತ್ತರ ಕನ್ನಡದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸ್ವರ ವ್ಯಂಜನ 2 ವಕಾರ ಒಕಾರ ಒಟ್ಟಿಗೆ ಮಾಡ್ತಾರೆ. ಹಾಗಾಗಿ ಮತ್ತು ವರದ ಅಂತಂದರೆ ದೇವರಿಗೆ ನಿವೇದನೆ ಮಾಡ್ದ ಅಂತ. ಈ ಒಂದು ಶಬ್ದದಲ್ಲಿ 3 ಅರ್ಥವನ್ನು ಹೊಮ್ಮಿಸಿಕೊಂಡು ಮಾಡ್ತಾರೆ. ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮತ್ತು ಇಡಿಯಲ್ಲಿ ಆ ನಿಬಿಡಾಕ್ಷರ ಬಂಧಗಳಿಂದ ತಂದಿರುವ ಆ ತಾಳದ ಪಕ್ಕಡ್ ಅಂತೀವಲ್ಲ, ಅದು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಎಷ್ಟು ಸಂಕೀರ್ಣವಾದ ರಚನೆ. ಒಂದು ವಿನೋದಕ್ಕೆ ಇವರು ಇಷ್ಟು ಬುದ್ಧಿಯನ್ನು, ಭಾವವನ್ನು ವೆಚ್ಚ ಮಾಡಿದ್ದಾರೆ. ಆ ಕಾರಣದಿಂದ ಇದು ಅವಿಸ್ಮರಣೀಯವಾದದ್ದು. ಈಗ ನಾವು ಶಿವರುದ್ರಪ್ಪನವರ ಒಂದು ಮಲ್ಲಿಗೆಯ ಬಗೆಗಿನ ಕೃತಿಯನ್ನು ನೋಡ್ತೀವಿ. ಎಲ್ಲರ ಕೊರಳಲ್ಲಿ ಮಲ್ಲಿಗೆಯ ಮಾಲೆ ಇವತ್ತು ರಾಜಿಸಿದೆ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ವಿಶೇಷ ಗುಂಡಪ್ಪನವ್ರು ಹಾಕಿಕೊಟ್ಟಂಥ ಮೇಲ್ಪಂಕ್ತಿ ಏನೆಂದರೆ, ಬಂದಂತಹ ಭಾಷಣಕಾರರಿಗೆ, ಕಲಾವಿದರಿಗೆ ಮಲ್ಲಿಗೆಯ ಹಾರದ ಸಮ್ಮಾನ ಮಾಡಲೇಬೇಕು ಅಂತನ್ನುವಂಥದ್ದು.
ಬಹಳ ಕಡೆಗಳಲ್ಲಿ ಇದು ನಡೆಯುವಂಥದ್ದಲ್ಲ. ಅದನ್ನು ರಾಮಸ್ವಾಮಿಯವರು ಎಲ್ಲ ಅನೂಚಾನವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಮಲ್ಲಿಗೆಗಿರುವ ಆ ಸ್ವಾರಸ್ಯವೇ ಪರಿಮಳ. ಅದು 7 ಸುತ್ತಿನ ಮಲ್ಲಿಗೆ ಗಿಡವೆಲ್ಲ ಬಿಡೋದಿಲ್ಲ, ಅಲ್ಲಲ್ಲಿ ಬಿಡುತ್ತದೆ. ಅದು ತುಂಬ ಮಿತವ್ಯಯಿಯಾದಂಥ ಗಿಡ, ಕೆಲವೇ ಹೂಗಳನ್ನು ಬಿಡುತ್ತದೆ. ಅದನ್ನು ಅವರು ತೆಗೆದುಕೊಂಡು ಹೇಳ್ತಾರೆ, ನೋಡು ಇದೋ ಇಲ್ಲರಳಿ ನಗುತ್ತಿದೆ 7 ಸುತ್ತಿನ ಮಲ್ಲಿಗೆ, ಇಷ್ಟು ಪಚ್ಚನೆ ಹಸುರ ಗಿಡದೆಂಬೆಂತು ಮೂಡಿತೋ ಬೆಳ್ಳಗೆ. ಈ ಹಸುರು ಗಿಡದಿಂದ ಈ ಬಿಳಿ ಹೂವು ಹೇಗೆ ಬಂತು ಅಂತ ನಮಗೆ, ಅಯ್ಯೋ ಗಿಡದ ಹೂ ಬಿಡುತ್ತೆ ಅಂತೀವಿ. ಕವಿಗೆ ಈ ಹಸುರಿಂದ ಬಿಳಿ ಹೇಗೆ ಬಂತು ಅನ್ನೋದೊಂದು ದೊಡ್ಡ ಪ್ರಶ್ನೆ. ಡಿ ವಿ ಜಿ ಹೇಳ್ತಾರಲ್ಲ, ತೃಣಕ್ಕೆ ಹಸಿರಲ್ಲಿ ಅದು ದಿನಪನದೆ, ಚಂದ್ರನದೇ, ನೆಲದ್ದೇ, ಮಣ್ಣಿಂದೇ, ನೀರಿನದೇ, ನೋಡುವ ನಿನ್ನ ಕಣ್ಣಿನದೇ ಯಾವುದು ಅಂತ. ಗುಣಕ್ಕೆ ಕಾರಣವದೊಂದೇ, ಗುಣಕ್ಕೆ ಒಂದು ಕಾರಣವ ಅಂತಾರೆ. ಅದೇ ಪ್ರಶ್ನೆಯನ್ನು ಇವರು ತೆಗೆದುಕೊಳ್ತಾರೆ. ಮೇಲೆ ನಭದಲ್ಲಿ 100 ತಾರೆಗಳರಳಿ ಮಿರುಗುವ ಮುನ್ನವೇ ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ ಅಂತ. ಎಲ್ಲ ನಕ್ಷತ್ರಗಳು ಆಕಾಶದಲ್ಲಿ ಮೂಡುವ ಮುನ್ನವೇ, ಸಮಸ್ತ ನಕ್ಷತ್ರೋನ್ಮೀಲನವಾಗುವ ಮುನ್ನವೇ ಬೆಳ್ಳಿ, ಅದು ನಕ್ಷತ್ರ ಅಲ್ಲ ಗ್ರಹ, ಶುಕ್ರ ಗ್ರಹ ದೇದೀಪ್ಯಮಾನವಾಗಿ ಕೋಟಿ ನಕ್ಷತ್ರಗಳಿಗಿಂತ ಮಿಗಿಲು ಕಾಂತಿಯಲ್ಲಿ ಭಾಸಮಾನವಾಗುತ್ತದೆ. ಹಾಗಿದೆ ಈ ಒಂದು ಮಲ್ಲಿಗೆ ಅಂತ. ಡಿವಿಜರ್ ಒಂದು ಕಡೆ ಹೇಳ್ತಾರೆ, ಒಬ್ಬ ಹೆಣ್ಣು ಮಗಳು ತನ್ನ ಕಪ್ಪು ದಟ್ಟ ತುರುಬಿಗೆ ಒಂದೇ 7 ಸುತ್ತಿನ ಮಲ್ಲಿಗೆ ಮುಡಿದಿದ್ಲಂತೆ. ಆ ಕಪ್ಪು ತುರುಬು ಈ ಒಂದೇ ಮಲ್ಲಿಗೆಯಿಂದ, ಈ ಒಂದೇ ಮಲ್ಲಿಗೆ ಕಪ್ಪು ತುರುಬಿಂದ ಪರಸ್ಪರ ಹೊಳೆಯುವಂತೆ ಇತ್ತಂತೆ. ಇದನ್ನು ಉಪಮಾನ ಉಪಮೇಯ ಅಲಂಕಾರ ಅಂತ ಕರೀತಾರೆ. ಆ ರೀತಿಯಾದಂಥದ್ದು ಈ ಒಂದು ಬೆಳ್ಳಿ ಬಿಟ್ಟಂತಿರುವಂಥದ್ದು. ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದಲು ತೋರಿದೆ. ಸತ್ವಶೀಲನ ಧ್ಯಾನದ ಮೌನವೇ ಅರಳಿದಂತೆ ತೋರುತ್ತದೆ. ವ್ಯಾಕರಣ ದೋಷ ಆಗಿದೆ, ಬಂದೋಲು ಅಲ್ಲ ಬಂದವೋಲು ಆಗಬೇಕು. ಥರ ಶಿವರುದ್ರಪ್ಪನವ್ರೇನು ಅವ್ರ ಗುರು ಕುವೆಂಪುನೇ ಮಾಡ್ತಾರೆ. ಪಾಪ ಹನುಮಂತ ಹಗ್ಗ ತಿನ್ನುವಾಗ ಪೂಜಾರಿ ಹತ್ರ ಶಾವಿಗೆ ಬಿಡಿದ್ರೆ ನಮ್ಮ ಗತಿ ಏನಾಗಬೇಕು. ಇರಲಿ, ಈ ಥರದ್ದು ನಾವು ದೋಷಾನ್ವೇಷಣೆಯನ್ನು ಮಾಡಬಾರ್ದು. ಅರೆ ಗಮನ ಇರಬೇಕು. ದೊಡ್ಡವ್ರು ಮಾಡಿದ್ದನ್ನೆಲ್ಲ ಕಣ್ಣುಗೊತ್ಕೊಂಡು ಪ್ರಸಾದ ಅಂತ ನೋಡುವ ಮುನ್ನ ಪ್ರಸಾದದಲ್ಲಿ ಏನಾದರೂ ಬಿದ್ದಿದೆಯಾ ಅಂತನ್ನುವುದನ್ನು ಗಮನಿಸಿ ಎತ್ತು ಹಾಕಿ ತಗೋಬೋದು ಅಷ್ಟೆ. ನೊಣ ಬಿದ್ದಿದ್ರೆ ಎತ್ತು ಹಾಕಿದ್ರೂ ತೊಗೊಳಕ್ಕಾಗೋಲ್ಲ. ಕಡ್ಡಿ ಗಿಡ್ಡಿ ಬಿದ್ದಿದ್ರೆ, ಹೂ ಬಿದ್ದಿದ್ರೆ ಎತ್ತು ಹಾಕ್ಬೋದು ಅಷ್ಟೆ. ಒಲವು ತುಂಬಿದ ಮುಗುದೆ ಎದೆಯಿಂದೊಗೆದ ನಲ್ನುಡಿಯಂತಿದೆ. ಪ್ರೀತಿಯ ಮುಗ್ಧೆಯ ಬಾಯಿಂದ ಬಂದ ನಲ್ನುಡಿಯಂತೆ ಸವಿಮಾತಿನಂತೆ ಇದೆ. ಕವಿಯ ಮನದಿಂದುದಿಸಿ ಮೆಲ್ಲನೆ ಅರಳಿ ಬರುವಲು ಕಲ್ಪನೆ, ಕವಿಯ ಮನದಿಂದ ಹೊಮ್ಮಿ ಬರುವ ಕಲ್ಪನೆಯಂತೆ ಇದೆ ಎನ್ನುವ ಒಂದು ಬಹಳ ರಸಮಯವಾದ ಹೋಲಿಕೆಯನ್ನು ಕೊಡ್ತಾರೆ. ಈ ರೀತಿ ಕವಿಯ ಸಂಬಂಧಿತವಾದ ಹೋಲಿಕೆಗಳನ್ನು ಕನ್ನಡದಲ್ಲಿ ಜನಪ್ರಿಯ ಮಾಡಿದವರು ಕುವೆಂಪು ಅವರೇನೆ. ಶಿವರುದ್ರಪ್ಪನವರು ಮತ್ತೆ ಮತ್ತೆ ತಮ್ಮ ಭಾವಬುದ್ಧಿಗಳನ್ನು ರೂಢಿಸಿದವರು ಕುವೆಂಪು ಅಂತ ಕೃತಜ್ಞತೆಯ ಮಾತನಾಡ್ತಾರೆ. ಅದಕ್ಕೆ ಅನುಗುಣವಾಗಿದೆ. ಎಂಥ ನವುರಿನ ಕುಶಲ ಕಲೆಯಿದು ತನಗೆ ತಾನೇ ಮೂಡಿದೆ, ಅದು ಬೇರೊಬ್ಬರ ಪ್ರಯತ್ನದಿಂದ ಬಂದಿದ್ದಲ್ಲ. ಒಡಲ ನೂಲಿನಿಂದ ಜೇಡ ನೇಯುವಂತೆ ತನ್ನಿಂದ ತಾನೇ ಬಂದದ್ದು. ಹಾಗಾಗಿ ಆತ್ಮಾಶ್ರಿತ ಅನ್ಯಾಶ್ರಿತವಲ್ಲ. ಹರಿವ ಮನವನ್ನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು. ಚಂಚಲವಾದ ಮನಸ್ಸನ್ನು ಒಂದು ಕಡೆ ಹಿಡಿದು ಅಂತರಂಗವನ್ನು ನಿರ್ಮಲಗೊಳಿಸಿದೆ ಅಂತ ದೊಡ್ಡ ಮಾತನಾಡ್ತಾರೆ ಕವಿ. ಚೆಲುವು ಬಾಳನ್ನು ಹಸನುಗೊಳಿಸುವ ಅಚ್ಚರಿಯ ಪರ್ಯಂಥದ್ದು. ಒಳ್ಳೆಯ ಬಾಳನ್ನು ಮತ್ತಷ್ಟು ಒಳ್ಳೆಯದಾಗಿಸುವ ಈ ವಿಸ್ಮಯ, ಪರಿಮಳ ವಿಸ್ಮಯ ಇದು ಎಂಥದ್ದು ಅಂತ ಆಶ್ಚರ್ಯ ಪಡ್ತಾರೆ. ಆಶ್ಚರ್ಯ ಕವಿಯ ಲಕ್ಷಣ. ವೇದಾಂತಿ ಹೇಳಿದನು ಹೊನ್ನೆಲ್ಲ ಮಣ್ಣು ಅಂತ, ಕವಿಯೊಬ್ಬ ಹಾಡಿದನು ಮಣ್ಣೆಲ್ಲ ಹೊನ್ನು ಅಂತ ಇವರೇ ಹೇಳ್ತಾರೆ ಶಿವರುದ್ರಪ್ಪನವರೇ. ಆ ರೀತಿ ಬೆರಗು ವೇದಾಂತಿಗೆ ಇಲ್ಲ, ಅರೆ ಕವಿಗೆ ಉಂಟು ಅನ್ನುವಂಥ ಸ್ವಾರಸ್ಯವನ್ನು ತೋರ್ಪಡಿಸುವಂಥದ್ದು ಬೃಂದಾವನ ಸಾರಂಗದಲ್ಲಿದೆ. ಈ ಅಂಶದಲ್ಲಿಯೇ ಒಂದು ಮಾತು ಹೇಳಬೇಕು. ಮೊದಲಿಗೆ ಅಠಾಣ ಬಂತು, ಆಮೇಲೆ ಧಾನಿ ಶುದ್ಧ ಧನ್ಯಾಸಿ ಬಂತು, ಮತ್ತು ಕೇದಾರಗೌಳ ಬಂತು, ಈಗ ಬೃಂದಾವನ ಸಾರಂಗ, ಆಮೇಲೆ ಒಂದೆರಡು ಆದಮೇಲೆ ಮಧ್ಯಮಾವತಿ ಬರುತ್ತೆ. ಅಠಾಣ, ಕೇದಾರಗೌಳ, ಬೃಂದಾವನ ಸಾರಂಗ, ಮಧ್ಯಮಾವತಿ ಇವೆಲ್ಲದರ ಆರೋಹಣ ಒಂದೇ, ಸರಿಮಪ ನಿಸ, ಅವರೋಹಣಗಳು ಮಾತ್ರ ವ್ಯತ್ಯಾಸ. ಆದರೆ ರಾಗಗಳಲ್ಲಿ ಅದೆಷ್ಟು ಭಿನ್ನತೆ ಬರುತ್ತದೆ. ಏರುವ ಮೆಟ್ಲೊಂದಾದರೆ ಇಳಿಯುವ ಮೆಟ್ಲೇ ಬೇರೆ ಆಗಿದ್ದರಿಂದ ಆ ಮನೆಯ ಆರ್ಕಿಟೆಕ್ಚರೇ ಬದಲಾಗುವಂಥದ್ದು ಎಲ್ಲಿಯಾದರೂ ಬಿಲ್ಡಿಂಗಲ್ಲಿ ಸಾಧ್ಯ ಇದೆಯಾ? ಅರೆ ಇಲ್ಲಿ ಸಾಧ್ಯ ಆಗುತ್ತದೆ ನೋಡಿ.
ಏಳು ಸುತ್ತಿನ ಮಲ್ಲಿಗೆ ನೋಡು ಇದೋ ಇಲ್ಲರಳಿನ ಗೊತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಇಷ್ಟು ಹಚ್ಚನೆ ಹಸುರ ಗಿಡದಿಂ ಎಂತು ಮೂಡಿತೊ ಬೆಳ್ಳಗೆ ಎಷ್ಟು ಹಚ್ಚನೆ ಹಸುರ ಗಿಡದಿಂ ಎಂತು ಮೂಡಿತೊ ಬೆಳ್ಳಗೆ ನೋಡು ಇದೋ ಇಲ್ಲರಳಿನ ಗೊತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಮೇಲೆನ ಬದಲಿ ನೂರು ತಾರೆಗಳು ಅರಳಿ ಮಿರುಗುವ ಮುನ್ನವೇ ಮೇಲೆನ ಬದಲಿ ನೂರು ತಾರೆಗಳರಳಿ ಮಿರುಗುವ ಮುನ್ನವೇ ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ ಸತ್ವಶೀಲನ ಧ್ಯಾನ ಮೌನವೇ ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದೊಲು ತೋರಿದೆ ಸತ್ವಶೀಲನ ಧ್ಯಾನ ಮೌನವೇ ಅರಳಿ ಬಂದೊಲು ತೋರಿದೆ ಒಲವು ತುಂಬಿದ ಮುಗುದೆಯದೆಯಿಂದೊಗೆದ ನಲ್ಲೊಡಿಯಂತಿದೆ ಒಲವು ತುಂಬಿದ ಮುಗುದೆಯದೆಯಿಂದೊಗೆದ ನಲ್ಲೊಡಿ ಅಂತಿದೆ ನೋಡು ಇದೋ ಇಲ್ಲರಳಿನ ಗೊತ್ತಿದೆ ಏಳು ಸುತ್ತಿನ ಮಲ್ಲಿಗೆ ಕವಿಯ ಮನದಿಂದುದಿಸಿ ಕವಿಯ ಮನದಿಂದುದಿಸಿ ಮಲ್ಲನೆ ಅರಳಿ ಬರುವಲು ಕಲ್ಪನೆ ಕವಿಯ ಮನದಿಂದುದಿಸಿ ಮಲ್ಲನೆ ಅರಳಿ ಬರುವಲು ಕಲ್ಪನೆ ಎಂಥನ ಊರಿನ ಕುಶಲ ಕಲೆಯಿದು ಎಂಥನ ಊರಿನ ಕುಶಲ ಕಲೆಯಿದು ತನಗೆ ತಾನೇ ಮೂಡಿದೆ ತನಗೆ ತಾನೇ ಮೂಡಿದೆ ಹರಿವ ಮನವನು ಹರಿವ ಮನವನು ಹರಿವ
ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು. ಹರಿವ ಮನವನು ಹಿಡಿದು ಒಂದೆಡೆ ನಿಲ್ಲಿಸಿ ತೊಳೆದಿದೆ ಹೂವಿದು. ಚೆಲುವು ಬಾಳನು ಹಸನುಗೊಳಿಸುವ ಚೆಲುವು ಬಾಳನು ಹಸನುಗೊಳಿಸುವ ಅಚ್ಚರಿಯ ಪರಿ ಎಂಥದೋ. ಚೆಲುವು ಬಾಳನು ಹಸನುಗೊಳಿಸುವ ಅಚ್ಚರಿಯ ಪರಿ ಎಂಥದೋ. ನೋಡು ಇದೋ ಇಲ್ಲರಳಿನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ. ಇಷ್ಟು ಹಚ್ಚನೆ ಹಸುರ ಗಿಡದಿಂ, ಇಷ್ಟು ಹಚ್ಚನೆ ಹಸುರ ಗಿಡದಿಂ. ಎಂತು ಮೂಡಿತೋ ಬೆಳ್ಳಗೆ, ಎಂತು ಮೂಡಿತೋ ಬೆಳ್ಳಗೆ. ನೋಡು ಇದೋ ಇಲ್ಲರಳಿನಗುತ್ತಿದೆ ಏಳು ಸುತ್ತಿನ ಮಲ್ಲಿಗೆ. ಏಳು ಸುತ್ತಿನ ಮಲ್ಲಿಗೆ, ಏಳು ಸುತ್ತಿನ ಮಲ್ಲಿಗೆ, ಏಳು ಸುತ್ತಿನ ಮಲ್ಲಿಗೆ. ಮುಂದೆ ನಾವು ನರಸಿಂಹಸ್ವಾಮಿಯವರ ಒಂದು ಹೃದಯವಾದ ಗೀತದ ಕಡೆಗೆ ಹೋಗೋಣ. ಎಚ್ಚರಿಕೆ ಅಂತ ಅದರ ಹೆಸರು. ಎಚ್ಚರಿಕೆಯನ್ನು ಹೆಣ್ಣುಮಕ್ಕಳಿಗೆ ಕೊಡೋದಾ ಅನ್ನೋ ಪ್ರಶ್ನೆ ಬರಬಹುದು. ಹೆಣ್ತನಕ್ಕೆ ಎಚ್ಚರಿಕೆ ಬೇಕು ಅಂತ ಕವಿಯ ಇಂಗಿತ ಇರಬೇಕು. ನರಸಿಂಹಸ್ವಾಮಿ ಅದನ್ನು ನಂಬುವಂಥ ಒಪ್ಪುವಂಥ ಕವಿಗಳು. ಬಹಳ ವಿಶ್ರುತ ಕವನ ಇದು. ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ, ಸರ್ಪ ಮಂದಿರದಂತೆ ಕಂಪಿ ನೋಡಲು. ಕೇದಗೆಯ ಹೂಬನದಲ್ಲಿ ನೀನು ಓಡಾಟ ಮಾಡಬೇಡ. ಅದು ಸರ್ಪ ಮಂದಿರದ ಹಾಗೆ ಹುತ್ತಗಳಲ್ಲಿ ಓಡಾಡಿದಂತೆ ಮಧುರ ವೀಣಾಗಾನ ನಿರ್ಮಿಸುವ ನಾಕದಲ್ಲಿ ರಾಗಗಳ ಸಿಂಚಿಸುತ್ತಾ ಬಹುದು ಸಿಡಿಲು. ವೀಣಾಗಾನದ ಮಾಧುರ್ಯದ ಆ ಪ್ರಪಂಚದಲ್ಲಿ ಭಯಂಕರವಾದ ಸಿಡಿಲು ಬಡಿಯಬಹುದು. ಹಾಗಾಗಿ ಎಚ್ಚರದಿಂದ ಇರುವಂಥ. ವಸ್ತುತಃ ಈ ಹೂವಿನ ಸಂಚಾರ ಅನ್ನೋದು ಪ್ರೇಮದ ವಿಲಾಸ. ಪ್ರೇಮಾಂತ ನೀನು ಹೋಗ್ತೀಯ, ಅದು ದೊಡ್ಡ ಅಪಾಯವಾದೀತು ಅನ್ನುವ ಎಚ್ಚರ. ಅದು ಅನ್ಯಾಪದೇಶವಾಗಿ ಇಡೀ ಕವಿತೆಯಲ್ಲಿ ಬರ್ತದೆ. ರಾಗಗಳ ಸಿಂಚಿಸುತ್ತಾ ಅನ್ನುವಲ್ಲಿ ಮತ್ತೆ ಬಂತು ಅಪಶಬ್ದ. ಕನ್ನಡದ ಶುದ್ಧ ಶಬ್ದಗಳ ರೂಪ ನೋಡಬೇಕು ಅಂದರೆ ಒಮ್ಮೆ ವೆಂಕಟಾಚಲ ಶಾಸ್ತ್ರಿಗಳನ್ನು ಕೇಳಿದೆ, ಯಾವ ಲೇಖಕರನ್ನು ಆಧರಿಸಬೇಕು ಅಂತ. ಆಗ ಅವರು ಕೊಟ್ಟಂಥ ಮೇಲ್ಪಂಕ್ತಿ ಬಿ ಎಂ ಶ್ರೀಕಂಠಯ್ಯನವರು, ಡಿ ವಿ ಜಿ ಅವರು, ತೀರಂ ಶ್ರೀಕಂಠಯ್ಯನವರು, ಗೋವಿಂದ ಪೈಗಳು, ಸೇಡಿಯಾಪು ಕೃಷ್ಣಭಟ್ರು, 5 ಜನ. ಇನ್ನು ಯಾರನ್ನೂ ಅವ್ರು ಕೊಡಲೇ ಇಲ್ಲ ವೆಂಕಟಾಚಲ ಶಾಸ್ತ್ರಿಗಳು. ಅವರು ಹೇಳಿ ಕೇಳಿ ಶಾಸ್ತ್ರ ಬಲ್ಲವರು ಶಾಸ್ತ್ರಿಗಳು. ಅನ್ವರ್ಥ ನಾಮಧೇಯ. ಸೇಚನ ಸೇಚಿಸುತ್ತಾ ಅಂತಂದರೆ ಆಗ್ತಾಯಿತ್ತು, ಸಿಂಚಿಸುತ್ತಾ ಅಂತಂದರು. ಅಪಶಬ್ದಗಳು ಹೀಗೇ ಅಗ್ರೀಡಾಗಿ ಅಪ್ರೂವ್ಡಾಗಿ ಬಂದುಬಿಡುತ್ತೆ. ಕಡೆಗೆ ಅದೇ ಸಾಧುತ್ವ ಅನ್ನೋದನ್ನು ಪಡೆಯುತ್ತೆ. ಇರಲಿ, ಇದು ಸಣ್ಣ ವಿಷಯ. ಆದರೆ ಭಾಷೆಯ ಬಗ್ಗೆ ಎಚ್ಚರ ವಹಿಸುವವರು ಇದನ್ನೆಲ್ಲ ಗಮನಿಸಿಕೊಂಡ್ರೆ ಒಳ್ಳೆಯದು. ಮನೆಯಲ್ಲಿ ಖರ್ಚು ವೆಚ್ಚ ಕಡಿಮೆ ಮಾಡಬೇಕು ಅಂದರೆ ಸಾಸಿವೆ ಕಡೆಗೂ ಬೆಲೆ ಇಡಬೇಕಾಗುತ್ತದೆ. ಇಲ್ಲದೇ ಇದ್ದರೆ ಕಷ್ಟ. ಯಾವುದೋ ಒಂದು ಟೂತ್ಪೇಸ್ಟ್ ಕಂಪ್ನಿನವರು ತಮ್ಮ ಸೇಲ್ಸ್ ಪ್ರಮೋಟ್ ಮಾಡಬೇಕು ಅಂದರೆ ಏನು ಮಾಡಿದ್ರು, ಯಾವುದು ಹೊಸ ಇನ್ವೆನ್ಷನು, ಹೊಸ ಪ್ಯಾಕೆಟ್ ಏನೂ ಮಾಡಲಿಲ್ಲ. ಆ ಟೂತ್ಪೇಸ್ಟಿನ ಬಾಯಿ ಇದೆಯಲ್ಲ, ಅದು ಸಾಮಾನ್ಯವಾಗಿ 7 ಮಿಲಿಮೀಟ್ರ್ ಇದ್ದರೆ ಅದನ್ನು 8 ಮಿಲಿಮೀಟ್ರೋ 9 ಮಿಲಿಮೀಟ್ರೋ ಮಾಡಿದ್ರು. ಸಾಮಾನ್ಯವಾಗಿ ಎಲ್ಲರೂ ಕೂಡ ಆ ಪೇಸ್ಟನ್ನು ಬ್ರಷ್ಷಿನ ಉದ್ದಕ್ಕೂ ಎಳ್ಕೋತಾರೆ. ಹಾಗಾಗಿ ದಪ್ಪಗೆ ಬರುತ್ತಾ ಸಣ್ಣಗೆ ಬರುತ್ತಾ ಅಂತ ಯಾರೂ ನೋಡಲ್ಲ, ಬ್ರಷ್ಷಿನ ಉದ್ದಕ್ಕೆ ಬರುತ್ತಾ ಅಂತ ನೋಡ್ತಾರೆ. 1 ಮಿಲಿಮೀಟ್ರಷ್ಟು ಡಯಾಮೀಟ್ರ್ ಜಾಸ್ತಿ ಆದರೆ ಆಯ್ತಲ್ಲ. 1 ತಿಂಗಳು ಬರ್ತಕ್ಕಂಥ ಪೇಸ್ಟು 26 ದಿವಸ ಬಂದರೂ ಸಾಕು, 4 ದಿವಸ ಆಗುತ್ತೆ. ಆ ಥರ 1 ಕೋಟಿ ಜನ 4 ದಿವಸ ಬೇಗ ಮುಗಿಸಿದ್ರೆ ಆಯ್ತಲ್ಲ ಸೇಲ್ಸ್ ಪ್ರಮೋಷನ್ನು. ಹೀಗಾಗಿ ಭಾಷೆ ಏನಾಗಿ ಹಾಳಾಗುತ್ತದೆ ಅಂತ ನೋಡಬೇಕಾದ್ರೆ ಇವನ್ನೆಲ್ಲ ಗಮನಿಸಬೇಕು ಅನ್ನೋದಕ್ಕಷ್ಟೇ ಹೇಳ್ತಾ ಇದ್ದೀನಿ. ಇನ್ನು ಯಾವುದೇ ಆಗ್ರಹದಿಂದ ಅಲ್ಲ.
ಯಾಕೆಂದರೆ ನನ್ನ ಬರವಣಿಗೆಯಲ್ಲೇ ಕೆಲವೊಮ್ಮೆ ಅಪಶಬ್ದ ಬಂದಿರಬಹುದು. ಆದರೆ ಬಂದರೆ ನಾನು ತಿದ್ದುಕೊಳ್ಬೇಕು ಅಂತ ಮನಸ್ಸಿರೋನು ಎಷ್ಟೋ ಜನ ತಿದ್ದುಕೊಳ್ಳೋದು ಯಾಕೆ ಅಂತಂತಿರಬಹುದು. ಒಟ್ಟಿನಲ್ಲಿ ಮಹಾಕವಿಗಳಲ್ಲಿ ಇದನ್ನು ನೋಡಬೇಕಾಗಿಲ್ಲ, ಅದು ನಾವು ನಮ್ಮ ಮಟ್ಟಿಗೆ ಗಮನ ಇಟ್ಟುಕೊಳ್ಬೇಕು. ಆದರೆ ನೋಡಿ, ಅವರು ಚಿತ್ರ ಕೊಡ್ತಾರೆ, ದೇವಗಂಗಾ ತೀರ ಪುಷ್ಪಗಳ ಶೃಂಗಾರ ಸುಳಿಯುವುದು ಮೃತ್ಯುವಿನ ಹಾದಿಯಾಗಿ ಅಂತ. ಸಾವಿನ ಹಾದಿಯಾಗಿ ದೇವಗಂಗೆಯ ತೀರದ ಪುಷ್ಪಗಳ ಶೃಂಗಾರ ಕಾಣಿಸುತ್ತದೆ. ಮೊಲ್ಲೆ ಮಲ್ಲಿಗೆಗಳ ಕಲ್ಲುಗಾಣವ ರಚಿಸಿ ಕೊಲ್ಲುವನು ಕಂದರ್ಪ ಕುಪಿತನಾಗಿ. ಮಲ್ಲಿಗೆ ಜಾಜಿಗಳನ್ನೇ ಕಲ್ಲುಗಾಣವನ್ನಾಗಿ ಮಾಡಿ ಕೊಲ್ತಾನೆ ಅಂತ. ಅಂದರೆ ಪ್ರೀತಿ ಆರಂಭದಲ್ಲಿ ಮಧುರವಾಗಿರುತ್ತದೆ, ಪರಿಣಾಮದಲ್ಲಿ ಭಯಂಕರವಾಗುವ ಸಾಧ್ಯತೆ ಉಂಟು ಅಂತ. ಲವ್ ಜಿಹಾದಿನ ಹಿನ್ನೆಲೆಯಲ್ಲಿ ನೋಡಿದಾಗಲಂತೂ ಈ ಕವಿತೆಯ ಎಚ್ಚರಿಕೆ ಅತ್ಯಂತ ಉಪಾದೇಯವಾಗಿ ಸಂಗತವಾಗಿ ಕಾಣುತ್ತದೆ. ಅದನ್ನು ಕಲ್ಪನೆಯನ್ನು ಮಾಡಿಕೊಂಡವರೆಲ್ಲ ನರಸಿಂಹಸ್ವಾಮಿ. ಅರೆ, ಮಹಾಕವಿಗೆ ಕ್ರಾಂತದರ್ಶಿತ್ವ ಇರುತ್ತದಲ್ಲ. ಹೊನ್ನ ಹರಿವಾಣದಲ್ಲಿ ಪನ್ನೀರ ತುಂಬಿಹರು ತಪ್ತ ಹಾಲಾಹಲವನ್ನು ಇಂಟ ಬೇಡ. ಬಂಗಾರದ ಹರಿವಾಣದಲ್ಲಿ ಪನ್ನೀರು ತುಂಬಿದೆ, ಅರೆ ಅದು ಬಿಸಿಯಾದ ಹಾಲಾಹಲ ಆಗುತ್ತೆ, ಕುಡಿಯಬೇಡ. ನಿನ್ನ ಪ್ರೇಮವೇ ನಿನ್ನ ಪಾವನ ಸಮಾಧಿಯನ್ನು ಕಟ್ಟುತ್ತಿದೆ, ನಿನ್ನ ಪ್ರೇಮವೇ ನಿನಗೆ ಮಡಿಯಾದ ಸಮಾಧಿಯನ್ನು ಕಟ್ಟುತ್ತದೆ, ಮೋಹದಲ್ಲಿ ಮುಳುಗಬೇಡ. ಏಕೆಂದರೆ ಪ್ರೇಮಕ್ಕೆ ಎರಡೂ ಕಡೆಯ ಬಾಧ್ಯತೆ ಉಂಟಲ್ಲ, ಅದನ್ನು ನೋಡಬೇಕು. ಗಿರಿಶರದ ಸೌಧಗಳು ರತ್ನಬಂಧಗಳಿಂದು ಮಿಂಚುಗಳ ಹೊಂಗರುಳು ಸಂಚುಗಳ ಚುಂಚವಿದು ರವಿಚಂದ್ರ ತಾರೆಗಳು ರುದ್ರವಿಧಿ ಭೃತ್ಯರು ಇಂದು ಹರಿಣಾಕ್ಷಿ ಬಗೆಯದಿರು ನಿನ್ನೊಲುವೆ ಹರ್ಷವೆಂದು. ನಿನ್ನ ಪ್ರೀತಿನೇ ದೊಡ್ಡ ಆಸ್ತಿ ಅಂತ ಭಾವಿಸಿಕೊಂಡಿದ್ದರೆ ಅದು ತಪ್ಪಾಗುತ್ತದೆ. ಅದಕ್ಕಿಂತ ಮಿಗಿಲಾದ ಮೌಲ್ಯಗಳು ಇವೆ. ಅಟ್ರ್ಯಾಕ್ಷನ್ನ, ಇನ್ಫ್ಯಾಚುಯೇಷನ್ನ ಅಂತ ನೋಡಬೇಕು. ಅದನ್ನು ಕಾಣದೇ ಇದ್ದರೆ ಕಷ್ಟ ಅನ್ನುವುದನ್ನು 55-60 ವರ್ಷಗಳ ಹಿಂದೆಯೇ ನರಸಿಂಹಸ್ವಾಮಿ ಹೇಳಿದರು. ಅದನ್ನೀಗ ಶಿವರಂಜನೀಯ ರಾಗದಲ್ಲಿ ಖಂಡಚಾಪು ಅಥವಾ ಝಂಪೆ ತಾಳದಲ್ಲಿ ಕೇಳಿ. ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ, ಸರ್ಪ ಮಂದಿರವಂತೆ ಕಂಪಿ ನುಡಲು. ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ, ಸರ್ಪ ಮಂದಿರವಂತೆ ಕಂಪಿ ನೋಡಲು. ಮಧುರ ವೀಣಾ ಗಾನ ನಿರ್ಮಿಸುವ ನಾಕದಲ್ಲಿ ಗಾನ ನಿರ್ಮಿಸುವ ನಾಕದಲ್ಲಿ ರಾಗಗಳ ಸಿಂಚಿಸುತ್ತ ಬಗುದು ಸಿಡಿಲು. ಮಧುರ ವೀಣಾ ಗಾನ ನಿರ್ಮಿಸುವ ನಾಕದಲ್ಲಿ ರಾಗಗಳ ಸಿಂಚಿಸುತ್ತ ಬಗುದು ಸಿಡಿಲು. ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ. ದೇವಗಂಗಾ ತೀರ ಪುಷ್ಪಗಳ ಶೃಂಗಾರ, ದೇವಗಂಗಾ ತೀರ ಪುಷ್ಪಗಳ ಶೃಂಗಾರ ಸುಳಿಯುವುದು ಮೃತ್ಯುವಿನ ಆದಿಯಾಗಿ.
ಮಲ್ಲಿಗೆಗಳಲೆ ಕಲ್ಲು ಕಾಣವ ರಚಿಸಿ ಮೊಲ್ಲೆ ಮಲ್ಲಿಗೆಗಳಲೆ ಕಲ್ಲು ಗಾಣವ ರಚಿಸಿ ಕೊಲ್ಲುವನು ಕಂದರ್ಪ ಕೊಲ್ಲುವನು ಕಂದರ್ಪ ಕುಪಿತನಾಗಿ ಕೊಲ್ಲುವನು ಕಂದರ್ಪ ಕುಪಿತನಾಗಿ ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚೆಲುವೆ ಹರಿವಾಣದಲ್ಲಿ ಪನ್ನೀರು ತುಂಬಿಗರು ಹೊನ್ನ ಹರಿವಾಣದಲ್ಲಿ ಪನ್ನೀರ ತುಂಬಿಗರು ತಪ್ತ ಹಾಲಾಗಲವರ್ ಇಂಟ ಬೇಡ ತಪ್ತ ಹಾಲ ಹಲವು ಇಂಟ ಬೇಡ ನಿನ್ನ ಪ್ರೇಮವೇ ನಿನ್ನ ಪಾವನ ಸಮಾಧಿಯನು ಕಟ್ಟುತ್ತಿದೆ ನಿನ್ನ ಪ್ರೇಮವೇ ನಿನ್ನ ಪಾವನ ಸಮಾಧಿಯನು ಕಟ್ಟುತ್ತಿದೆ ಮೋಹದಲ್ಲಿ ಮುಳುಗಬೇಡ ಮುಳುಗಬೇಡ ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ ಗಿರಿಶಿರದ ಸೌಧಗಳು ರತ್ನಬಂಧಗಳಿಂದು ಗಿರಿಶಿರದ ಸೌಧಗಳು ರತ್ನಬಂಧಗಳಿಂದು ಮಿಂಚುಗಳ ಹೊಂಗುರುಳು ಸಂಚುಗಳ ಸಂಚುವಿದು ಮಿಂಚುಗಳ ಹೊಂಗುರುಳು ಸಂಚುಗಳ ಚುಂಚವಿದು ರವಿಚಂದ್ರ ತಾರಗಳು ರುದ್ರ ವಿಧಿ ಭೃತ್ಯರಿಂದೋ ರವಿಚಂದ್ರ ತಾರಗಳು ರುದ್ರ ವಿಧಿ ಭೃತ್ಯರಿಂದು ಹರಿಣಾಕ್ಷಿ ಬಗೆಯದಿರು ನಿನ್ನೊಲುಮೆ ಹರ್ಷವೆಂದು ಹರಿಣಾಕ್ಷಿ ಬಗೆಯದಿರು ನಿನ್ನೊಲುಮೆ ಹರ್ಷವೆಂದು ನಿನ್ನೊಲುಮೆ ಹರ್ಷವೆಂದು ಬಗೆಯದಿರು ಹರಿಣಾಕ್ಷಿ ಕೇತಕಿಯ ಬನಗಳಲ್ಲಿ ಸಂಚರಿಸದಿರು ಚಲುವೆ ಸಂಚರಿಸದಿರು ಚಲುವೆ ಸಂಚರಿಸದಿರು ಹೆಣ್ಣಿಗೆ ಹೀಗೆ ಎಚ್ಚರಿಕೆ ಹೇಳಿದ ನರಸಿಂಹಸ್ವಾಮಿಯವರು ಗಂಡಿಗೆ ಎಚ್ಚರಿಕೆ ಹೇಳ್ತಾರ ಗೇಲಿ ಮಾಡ್ತಾರೆ. ಕವಿಗೆ ಯಾರ ಬಗ್ಗೆನೂ ಪಕ್ಷಪಾತ ಇರೋಲ್ಲ. ಪಕ್ಷಪಾತ ಇದ್ದರೆ ಆತ ಕವಿನೇ ಆಗೋಲ್ಲ. ಪಕ್ಷ ಅಂದರೆ ರೆಕ್ಕೆ ಅಂತ ಕೂಡ ಅರ್ಥ ಇದೆ. ಪಕ್ಷಪಾತ ರೆಕ್ಕೆ ಬಿದ್ದು ಹೋದರೆ ಭಾವನೆಯ ಆಕಾಶದಲ್ಲಿ ಹಾರೋಕ್ಕಾಗದೇ ಇಲ್ಲ. ವಾಸ್ತವದ ಭೂಮಿ ಒಳಗೆ ಬಸವನ ಹುಳುವಿನಂತೆ ತೆವಳುತ್ತಾ ಇರಬೇಕಾಗುತ್ತದೆ. ಆಗ ಕವಿ ಆಗೋದಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಅವರು ಬಹಳ ಹಿಂದೆಯೇ ಈ ಹಾಡು ಬರೆಯೋದಕ್ಕೆ ಮುನ್ನ, ಕೇತಕಿಯ ಬನದಲ್ಲಿ ಬರೆಯೋಕ್ಕೆ ಮುಂಚೆನೇ ಹಿಂದಿನ ಬೆಂಚಿನ ಹುಡುಗರು ನಾವು ಎಂದರೆ ನಮಗೆಂದಿಗೂ ಭಯವಿಲ್ಲ ಅಂತ ಆ ಬ್ಯಾಕ್ ಬೆಂಚಸ್ ಬಗ್ಗೆ ಬಹಳ ಒಳ್ಳೆಯ ಪದ್ಯ ಬರೆದಿದ್ದಾರೆ. ತುಂಬ ಚೆನ್ನಾಗಿರುವಂಥ ಪದ್ಯ, ಎಲ್ಲ ಕಾಲದ ವೈನೋದಿಕ. ಇಲ್ಲಿರುವ ಸ್ವಾರಸ್ಯವನ್ನು ನಾನು ವಿಸ್ತರಿಸಬೇಕಾಗಿಲ್ಲ, ಅವರ ಹಾಡಿಕೆಯಲ್ಲಿಯೇ ಗೋಚರವಾಗುತ್ತದೆ. ನಾನು ವಿದ್ಯಾಭ್ಯಾಸದ ಅವಧಿಯಲ್ಲಿ ಆಸೆಪಟ್ಟು ಹಿಂದಿನ ಬೆಂಚಿಗೆ ಹೋದವನೇ ಅಲ್ಲ. ನನ್ನ ತಂದೆಗೆ ಒಂದಲ್ಲ ಒಂದು ಊರಿಗೆ ವರ್ಗ ಆಗ್ತಲೇ ಇತ್ತು. ಮತ್ತು ಇದೇ ಊರಲ್ಲಿದ್ದಾಗಲೂ ಮನೆಯಿಂದ ಮನೆಗೆ, ನರಸಿಂಹಸ್ವಾಮಿಯವರ ಕವನ ಸಂಕಲನ, ಮನೆಯಿಂದ ಮನೆಗೆ ಬಾಡಿಗೆ ಮನೆಗೆ ಬದಲಾಯಿಸಬೇಕಾದಾಗ ಮನೆ ಹತ್ತಿರ ಇರೋ ಶಾಲೆಗೆ ಕಳಿಸ್ತಾ ಇದ್ರು. ಅದು ವರ್ಷದ ಮಧ್ಯದಲ್ಲಿಯೋ ಅಥವಾ ಒಂದೆರಡು ತಿಂಗಳಾದ ಮೇಲೋ ಶಾಲೆ ತೆರೆದ ಮೇಲೆ. ಹಾಗಾಗಿ ನನಗೆ ಅಟೆಂಡೆನ್ಸ್ ಲಿಸ್ಟಲ್ಲಿ ಕೆಳಗಿರ್ತಾ ಇತ್ತು ನನ್ನ ಹೆಸರು. ಹಾಗಾಗಿ ಹಿಂದಿನ ಬೆಂಚಲ್ಲಿ ಕೂತ್ಕೊಳ್ಬೇಕಾಗ್ತಿತ್ತು. ಆದರೆ ಈ ಹಿಂದಿನ ಬೆಂಚಿನ ಹುಡುಗರ ಥರ ಆಗಲಿಲ್ಲ. ಇಂಜಿನಿಯರಿಂಗಲ್ಲಿ ಮಾತ್ರ ಎಲ್ಲಿಯೂ ಬಿಡುಗಡೆ ಅನ್ನೋದಿಲ್ಲ. 5 ವರ್ಷ ಮುಂದಿನ ಬೆಂಚಲ್ಲೇ ಕೂತಿದ್ದು. PUCನಲ್ಲೂ ಅಷ್ಟೇ. ಮೇಷ್ಟ್ರು ಕನಕರಿಸಿದ್ರೆ ಮುಂದಿನ ಬೆಂಚು. ಆದರೆ ಹಿಂದಿನ ಬೆಂಚಿನ ಸ್ವಾರಸ್ಯವನ್ನು ನನ್ನ ಗೆಳೆಯರು ತುಂಬ ಜನ ಹೇಳ್ತಾ ಇರ್ತಾರೆ. ಆ ಸ್ವಾರಸ್ಯ ನಾನು ಅನುಭವಿಸಲಿಲ್ವಲ್ಲ ಅಂತ ಬೇಸರವೂ ಆಗ್ತಾ ಇರುತ್ತೆ. ನರಸಿಂಹಸ್ವಾಮಿಯವರು ಮಾತ್ರ ತಾವು ಅನುಭವಿಸಿದ್ರೋ ಬಿಟ್ಟರೋ ಎಲ್ಲ ಹಿಂದಿನ ಬೆಂಚಿನ ಹುಡುಗರ ಜೀವನ ಸ್ವಾರಸ್ಯವನ್ನು ಹಿಡಿದಿಟ್ಟಿದ್ದಾರೆ. ತನ್ನದಲ್ಲದ ಅನುಭವವನ್ನು ತನಗಿಂತ ಮಿಗಿಲೆಂಬಂತೆ ವರ್ಣಿಸುವುದೇ ಕವಿತೆಯ ಲಕ್ಷಣ ಅಂತಾದರೆ ಗೊತ್ತಾಗುತ್ತೆ. ಮತ್ತು ಇದಕ್ಕೆ ಅವರ ಶಬ್ದ ಗುಂಫನದ ಸ್ವಾರಸ್ಯವೂ ಅಷ್ಟೇ ಚೆನ್ನಾಗಿದೆ. ಮತ್ತು ಇದು ಒಂದು ದೊಡ್ಡ ವಿನೋದ ಮಾತ್ರವಲ್ಲದೆ ಜೀವನ ಪಾಠವೂ ಆಗಿದೆ. ಅದನ್ನು ನಾವು ನೋಡಬೇಕು. ಆ ಹಾಸ್ಯ ಬರೀ ಅಪಹಾಸ್ಯದ ಮಟ್ಟದಲ್ಲಿ ನಿಲ್ಲದೆ ಉದಾತ್ತ ಗಂಭೀರತೆಗೆ ಮುಟ್ಟುತ್ತದೆ. ನೋಡಿ, ಊರಿಗೆ ಊರೇ ಹಸೆಯಲ್ಲಿ ಕುಳಿತರೆ ಆರತಿ ಬೆಳಗಲು ಜನವೆಲ್ಲಿ, ಎಲ್ಲ ಹಾಡುವ ಬಾಯೇ ಆದರೆ ಚಪ್ಪಾಳೆಗೆ ಜನವಿನ್ನೆಲ್ಲಿ. ನಾನು ಹಾಡೋಕ್ಕೆ ಶುರು ಮಾಡಿದ್ರೆ ಜನರ ಗತಿ ಏನಾಗಬೇಕು? ಜನ ಬದುಕಬೇಕೆಂದು ಕಾವ್ಯವನ್ನು ಬರವೆ ಅಂತ ರಾಘವಾಂಕ ಹೇಳ್ತಾನೆ. ನಾವು ಹಾಗೆ ಜನ ಬದುಕಬೇಕು ಅಂತ ಕಾವ್ಯ ಬರೀಬಾರ್ದು. ಹಾಗಾಗಿ ಗೆದ್ದವರೇರುವ ಭಾಗ್ಯದ ಹಾದಿಗೆ ಕದಲದ ದೀಪಗಳಾಗುವೆವು, ಪುಸ್ತಕ ಓದದೆ ಪ್ರೀತಿಯ ನರೆತೆವು, ಗೆಲ್ಲದೆ ಹೆಮ್ಮೆ ಗಳಿಸಿದೆವು, ನಾವೀ ಶಾಲೆಯನೆಂದು ಬಿಡೆವು, ನೆಮ್ಮದಿಯಾಗಿ ಉಳಿಯುವೆವು. ಅಂದರೆ ಗೀತ್ ಸೇಠಿ ಬಹಳ ಪ್ರಸಿದ್ಧ ಕ್ರೀಡಾಪಟು, ಬಿಲಿಯರ್ಡ್ಸ್, ಸ್ನೂಕರ್ ಅಂತ ಏನು ಹೇಳ್ತಾರೆ, ಆ ಕ್ರೀಡೆಯಲ್ಲಿ ತುಂಬ ದೊಡ್ಡ ಹೆಸರು. ಆತ ಯಶಸ್ಸು ವರ್ಸಸ್ ಸಕ್ಸಸ್ ಅಂತೀವಲ್ಲ, ಅದನ್ನು ಅವರು ಒಂದು ಪುಸ್ತಕವಾಗಿ ಬರೆದಿದ್ದಾರೆ. ಯಶಸ್ಸು ಎಲ್ಲಿರುತ್ತದೆ, ಸಂತೋಷ ಆನಂದ ಎಲ್ಲಿರುತ್ತದೆ ಅಂತ ಅದನ್ನು ನೋಡಿದಾಗ ನಮಗೆ ಇಲ್ಲಿ ಅವರು ಯಶಸ್ವಿಗಳಾಗದೇ ಇರಬಹುದು, ಆದರೆ ಮಹಸ್ವಿಗಳಾದರೂ ಅದು ಬಹಳ ಮುಖ್ಯ. ಆ ದೃಷ್ಟಿಯಿಂದ ಒಂದು ಜೀವನದ ಪಾಠವೇ ಆಗಿದೆ. ಮಹಾಕವಿಯ ರಚನೆಯಲ್ಲಿ ಇಂತಹ ಧ್ವನಿಗಳು ತುಂಬ ಇರ್ತವೆ. ಅದೀಗ ಮಧ್ಯಮಾವತಿ ರಾಗದಲ್ಲಿ ಆದಿತಾಳದಲ್ಲಿ ಕೇಳೋಣ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನು ಭಯವಿಲ್ಲ. ಹಿಂದಿನ ಸಾಲಿನ ಹುಡುಗರು ಎಂದರೆ ನಮಗೇನೇನು ಭಯವಿಲ್ಲ. ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮ್ಮಿಂದಾಗದು ಶಾಲೆಗೆ ತೊಂದರೆ, ನಮಗೆಂದೆಂದು ನಮಗೆಂದೆಂದು ಜಯವಿಲ್ಲ. ನೀರಿನ ಜೋರಿಗೆ ತೇಲದು ಬಂಡೆ, ಅಂತೆಯೇ ನಾವೀ ತರಗತಿಗೆ. ನೀರಿನ ಜೋರಿಗೆ ತೇಲದು ಬಂಡೆ, ಅಂತೆಯೇ ನಾವೀ ತರಗತಿಗೆ. ಪರೀಕ್ಷೆ ಎಂದರೆ ಹೂವಿನ ಚೆಂಡೆ, ಪರೀಕ್ಷೆ ಎಂದರೆ ಹೂವಿನ ಚೆಂಡೆ. ಚಿಂತಿಸಬಾರದು ದುರ್ಗತಿಗೆ, ಚಿಂತಿಸಬಾರದು ದುರ್ಗತಿಗೆ. ವರುಷವೂ ನಾವಿತ್ತಲ್ಲಿಗೆ ಹೊಸ ವಿದ್ಯಾರ್ಥಿಗಳಾಗುವೆವು. ವರುಷವೂ ನಾವಿತ್ತಲ್ಲಿಗೆ ಹೊಸ ವಿದ್ಯಾರ್ಥಿಗಳಾಗುವೆವು. ಪುಟಗಳ ತೆರೆಯದೆ ತಟ ಓದದೆ ಬಿಸಿಲಿಗೆ ಗಾಳಿಗೆ ಮಾಗು
ಕೂರುವ ತಮ್ಮ ತಂಗಿಯರ ಓದು ಬರವನು ನೋಯಿಸೆವು. ಜೊತೆಯಲ್ಲಿ ಕೂರುವ ತಮ್ಮ ತಂಗಿಯರ ಓದು ಬರವನು ನೋಯಿಸೆವು. ನಮ್ಮಂತಾಗದೆ ಅವರೀ ಶಾಲೆಯ ಬಾವುಟವೇರಿಸಲೆನ್ನುವೆವು. ನಮ್ಮಂತಾಗದೆ ಅವರೀ ಶಾಲೆಯ ಬಾವುಟವೇರಿಸಲೆನ್ನುವೆವು. ಬಾವುಟವೇರಿಸಲೆನ್ನುವೆವು. ತರಗತಿಗೇನೋ ನಾವೇ ಹಿರಿಯರು, ಹಿಂದುಳಿದವರೇ ನಾವಿಲ್ಲಿ. ತರಗತಿಗೇನೋ ನಾವೇ ಹಿರಿಯರು, ಹಿಂದುಳಿದವರೇ ನಾವಿಲ್ಲಿ. ಆಟದ ಬಯಲಲ್ಲಿ ನೋಡಲಿ ಬಂದು ಆಂಜನೇಯರೇ ನಾವಲ್ಲಿ. ಆಟದ ಬಯಲಲ್ಲಿ ನೋಡಲಿ ಬಂದು ಆಂಜನೇಯರೇ ನಾವಲ್ಲಿ. ಪಂಪ ಕುಮಾರ ವ್ಯಾಸರ ದಾಸರ ಹರಿಹರ ಶರಣರ ಕುಲ ನಾವು. ಪಂಪ ಕುಮಾರ ವ್ಯಾಸರ ದಾಸರ ಹರಿಹರ ಶರಣರ ಕುಲ ನಾವು. ಕನ್ನಡದಲ್ಲೇ ತೇರ್ಗಡೆಗೊಂದದ ಪಂಡಿತ ಪುತ್ರರ ಪಡೆ ನಾವು. ಕನ್ನಡದಲ್ಲೇ ತೇರ್ಗಡೆಗೊಂದದ ಪಂಡಿತ ಪುತ್ರರ ಪಡೆ ನಾವು. ಗೆದ್ದವರೆಲ್ಲ ನಮ್ಮವರೇ ಸರಿ, ಗೆದ್ದವರೆಲ್ಲ ನಮ್ಮವರೇ ಸರಿ. ಗೆಲುವಾತುರವೇ ನಮಗಿಲ್ಲ, ಗೆಲುವಾತುರವೇ ನಮಗಿಲ್ಲ. ಸೋತವರಿಗೆ ನಾವಿಲ್ಲವೇ ಮಾದರಿ. ಸೋತವರಿಗೆ ನಾವಿಲ್ಲವೇ ಮಾದರಿ. ಕೆರೆಗೆ ಬೀಳುವುದು ತರವಲ್ಲ, ಕೆರೆಗೆ ಬೀಳುವುದು ತರವಲ್ಲ. ಊರಿಗೆ ಊರೇ ಹಸೆಯಲಿ ಕುಳಿತರೆ, ಊರಿಗೆ ಊರೇ ಹಸೆಯಲಿ ಕುಳಿತರೆ ಆರತಿ ಬೆಳಗಲು ಜನವೆಲ್ಲಿ. ಊರಿಗೆ ಊರೇ ಹಸೆಯಲ್ಲಿ ಕುಳಿತರೆ ಆರತಿ ಬೆಳಗಲು, ಆರತಿ ಬೆಳಗಲು, ಆರತಿ ಬೆಳಗಲು ಜನವೆಲ್ಲಿ. ಎಲ್ಲ ಹಾಡುವ ಬಾಯೇ ಆದರೆ, ಎಲ್ಲ ಹಾಡುವ ಬಾಯೇ ಆದರೆ ಚಪ್ಪಾಳೆಗೆ ಜನ ಇನ್ನೆಲ್ಲಿ, ಚಪ್ಪಾಳೆಗೆ ಜನ ಇನ್ನೆಲ್ಲಿ. ಗೆದ್ದವರೇರುವ ಭಾಗ್ಯದ ದಾರಿಗೆ ಕದಲದ ದೀಪಗಳಾಗುವೆವು. ಗೆದ್ದವರೇರುವ ಭಾಗ್ಯದ ದಾರಿಗೆ ಕದಲದ ದೀಪಗಳಾಗುವೆವು. ಕದಲದ ದೀಪಗಳಾಗುವೆವು, ನಾವು ಕದಲದ ದೀಪಗಳಾಗುವೆವು. ಪುಸ್ತಕ ಓದದೆ ಪ್ರೀತಿಯ ಅರಿತೆವು, ಪುಸ್ತಕ ಓದದೆ ಪ್ರೀತಿಯ ಅರಿತೆವು. ಗೆಲ್ಲದೆ ಹೆಮ್ಮೆಯ ಗಳಿಸಿಗೆವು. ಪುಸ್ತಕ ಓದದೆ ಪ್ರೀತಿಯ ಅರಿತೆವು, ಗೆಲ್ಲದೆ ಹೆಮ್ಮೆಯ ಗಳಿಸಿಗೆವು. ನಾವೀ ಶಾಲೆಯನೆಂದು ಬಿಡೆವೋ, ನಾವೀ ಶಾಲೆಯನೆಂದು ಬಿಡೆವು. ನೆಮ್ಮದಿಯಾಗಿಯೇ ಉಳಿಯುವೆವು, ನೆಮ್ಮದಿಯಾಗಿಯೇ ಉಳಿಯುವೆವು, ನೆಮ್ಮದಿಯಾಗಿಯೇ ಉಳಿಯುವೆವು. ಕ್ಷಮಿಸಬೇಕು, ಅನೌನ್ಸ್ ಮಾಡುವಾಗ ನಾನು ಅದು ಈಗ ಹಾಡಿದ್ದವರು ಮಿಶ್ರಚಾಪ ತಾಳದಲ್ಲಿ ಆ ಸಾಹಿತ್ಯವನ್ನು ನೋಡಿ ಹಿಂದಿನ ಬೆಂಚಿನ ಹುಡುಗರು ನಾವು ಅಂತ ಆ ರೀತಿ ಹಾಡಬಹುದು ಅಂತ, ಅದು ಛಂದಸ್ಸಿರೋದು ಆದಿತಾಳಕ್ಕೆ ಅನುಗುಣವಾಗಿ ಅಂತ ಹೇಳಿಬಿಟ್ಟೆ.
ಆದರೆ ಅವರು ಮಿಶ್ರಚಾಪು ಮಾಡಿಕೊಂಡಿದ್ದರಿಂದ ಬಂದ ಸ್ವಾರಸ್ಯ ಏನೆಂದರೆ, ಜಾನಪದ ಗೀತೆಗಳಲ್ಲಿ ತಿಶ್ರಗತಿಯನ್ನು ಮಾಡಿಕೊಂಡಿದ್ದರ ಸ್ವಾರಸ್ಯ ಏನಾಯಿತು ಅಂತಂದರೆ, ಒಂದೊಂದು ಆವರ್ತಕ್ಕೆ 6 ಮಾತ್ರೆಗಳು ಸಿಗುವಂತೆ ಆಗುತ್ತದೆ. 4 ಮಾತ್ರೆಗಳಿಗೆ ಬದಲಾಗಿ ರಾಗಭಾವ ತುಂಬಬಹುದು, ಸಾಹಿತ್ಯವನ್ನು ಮೈಗೂಡಿಸಬಹುದು, ಊರಿಸಬಹುದು. ಮತ್ತೆಲ್ಲಕ್ಕಿಂತ ಇನ್ನು ಹೆಚ್ಚಿನ ಜಾನಪದೀಯವಾದ ಆ ಸ್ಪರ್ಶ ಇರ್ತದೆ, ಫೋಕ್ ಟಚ್ ಅಂತೀವಲ್ಲ, ಅದು ಮಧ್ಯಮಾವತಿ ರಾಗಕ್ಕಂತೂ ತುಂಬ ಚೆನ್ನಾಗಿ ಹೊಂದುವಂಥದ್ದು. ವಸ್ತುಸ್ಥಿತಿಯು ಹಾಗೆ ಇರುವಂಥದ್ದು. ಇದು ಜನಜನಿತವಾದದ್ದು, ಜಾನಪದವಾದದ್ದು ಅಂತ ಗೊತ್ತಾಗುತ್ತೆ. ಮುಂದೆ ನಾವು ತುಂಬ ಗಂಭೀರವಾದ ಒಂದು ವಸ್ತುವಿನ ಕಡೆಗೆ ಹೋಗ್ತಾ ಇದ್ದೀವಿ. ಆ ವ್ಯಕ್ತಿ ಎಲ್ಲ ರಸಭಾವಗಳನ್ನು ತೋರಿಸಬಲ್ಲಂಥವನು ಕೃಷ್ಣ. ನನಗೆ ವ್ಯಕ್ತಿಗತವಾಗಿ ಕೃಷ್ಣನ ಮೇಲಿರುವ ಸೆಳೆತ ಈ ಗೀತವನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಮಾಡಿದೆ. ಇದು ತ್ರಿಶ್ರಗತಿಯಲ್ಲೇ ಇರುವಂಥದ್ದಾದರೂ ರೂಪಕ ತಾಳಕ್ಕೆ ಹೊಂದಿಸಿದಂಥ, ಇಲ್ಲಿಂದಿಲ್ಲೀಗಲೇ ಸ್ವರ ಸಂಯೋಜನೆಗೊಳ್ಳುವಂಥದ್ದು. ನಾನು ಸೂಚನೆ ಮಾಡಿದೆ ನನ್ನ ಪ್ರಿಯವಾದ ರಾಗದಲ್ಲಿ ಹಾಡಿ ಅಂತ. ಅವರು ಮೊದಲು ಬೃಂದಾವನ ಸಾರಂಗ ಅಂತ ಬರೆದಿದ್ರು, ಅದು ರಿಪೀಟ್ ಆಗುತ್ತೆ ಅಂತ ಕಲಾವತಿ ಅಂತ ಮಾಡಿದ್ರು, ನಾನು ಹಿಂದೋಳ ಮಾಡಿ ಅಂತಂದೆ. ಹೀಗೆ ರಂಗಸ್ಥಳದಲ್ಲಿಯೇ ತಯಾರಾಗ್ತಾ ಇರುವಂಥ ಸ್ವರ ಸಂಯೋಜನೆ. ಹಿಮ್ಮೇಳದವರ ಜೊತೆಗೆ ಸಡ್ಡು ಹೂಡ್ತಾ ಇದ್ದಾರೆ ಇವರು. ನಿವರ್ತನ, ಕೃಷ್ಣನ ವೇಣು ವಿನೋದ, ಯಾರನ್ನೂ ಹಿಂದಿರುಗಿಸಿ ನೋಡುವಂತೆ ಮಾಡುವಂಥದ್ದು ನಮ್ಮ ಶಂಕರನಾರಾಯಣ ಉಪಾಧ್ಯಾಯರದೇ ರಚನೆ. ಏನಿದಂಥ ದಿವ್ಯ ಸೆಳೆತ, ಕಾಣೆ ಕೃಷ್ಣನ ವೇಣುವೇನು ಗಾನವೇನು ತಿಳಿಯನೇನುನ. ಇದು ಭೂಮಿಯ ಸೆಳೆತ ಅಲ್ಲ, ಸ್ವರ್ಗದ ಸೆಳೆತ. ಇಲ್ಲದೇ ಇದ್ದರೆ ಈ ನಾದವೈಭವ ಹೇಗೆ ಸಾಧ್ಯ? ದಡದಿ ಹರಿವ ಕೊಳಲ ಶ್ರುತಿಗೆ ನುಡಿಯಲಾರದೆ ಅಡಗಿಸಿರಲು ಸದ್ದು ಯಮುನೆ ತಡೆದು ಹರಿಯದೆ. ಆ ದಡದಲ್ಲಿ ಕೊಳಲಿನ ನಾದ ಹರಿತಾ ಇದ್ದರೆ ಯಮುನೆ ಅದನ್ನು ಕೇಳಬೇಕು ಅಂತ ತಾನೇ ತಡೆದು ಹರಿತಾ ಇದ್ದಾಳ. ಮುರುಳಿಯುಲಿಗೆ ಕಾದು ಹಸಿವ ಮರೆತ ಆಕಳು ಹರಿಯನಾದ ಸುರಿಸಿ ಹಾಲು ಪುಳಕಗೊಳ್ಳಲು. ದನ ಆ ಹುಲ್ಲನ್ನು ಮೇಯುವಾಗ ಹುಲ್ಲನ್ನು ಕತ್ತರಿಸಿ ಮೆಲುಕು ಹಾಕುವಲ್ಲಿ ಸದ್ದಾಗಿ ಆ ನಾದ ಸುಧೆಯನ್ನು ಕೇಳುವುದಕ್ಕೆ ಅಡ್ಡಿಯಾಗುತ್ತದೆ ಅಂತ. ನಾವು ಬಾಯಲ್ಲಿ ಏನಾದರೂ ಅಗಿತಾ ಇದ್ದಾಗ ಕಿವಿಯಲ್ಲಿ ಸಂಗೀತ ಹಿತವಾಗಿ ಕೇಳೋದಿಲ್ಲ, ಅದಕ್ಕೆ ಬಾಯಿ ಅಗಿತವನ್ನು ನಿಲ್ಲಿಸಬೇಕಾಗುತ್ತದೆ. ಆ ರೀತಿ ಹಸು ಮಾಡ್ತಾ ಇದೆ. ಅದರ ಹಾಲಿನ ಧಾರೆ ಇದರ ಮೂಲಕವಾಗಿ ಕಾಂಪನ್ಸೇಟ್ ಆಗ್ತಾ ಇದೆ. ಕೊಳಲ ನುಡಿತ ಕೆದೆಯ ಬಡಿತ ಲಯವೇ ತಪ್ಪಲು. ನಮ್ಮ ಎದೆ ಬಡಿತದ ಲಯವೂ ತಪ್ಪಿ ಹೋಗ್ತಾ ಇದೆ. ನಮ್ಮ ಜೀವದ ಅಸ್ತಿತ್ವ ಹೋಗಿ ದೇವದ ಅಸ್ತಿತ್ವ ಬರ್ತಾ ಇದೆ. ಸೆರಗು ನೆರಿಗೆ ಪರಿವೆ ಇರದೆ ಸಖಿಯರೋಡಲು. ಆ ಬಟ್ಟೆ ಕಂಡಾಗ ಈ ಬಟ್ಟೆ ಬೇಡ ಅಂತ ಅನಿಸುತ್ತದೆ. ಆ ಆನಂದದ ಮುಂದೆ ಇನ್ನೆಲ್ಲಿ? ಗೆಜ್ಜೆ ಕಟ್ಟಿದಾಗ ಲಜ್ಜೆ ಬಿಡಬೇಕು ಅಂತ ದಾಸರು ಹೇಳ್ತಾರೆ. ಈ ನಾದ ಬಂದಾಗ ಬಟ್ಟೆಯ ಬಗ್ಗೆ ಅರಿವಿನ ಬಗ್ಗೆ ಅರಿವೆ ಇರಬಾರದಲ್ವ ಅಂತ. ಉಸಿರ ದಿನಿತು ಉಸಿರು ತುಂಬಿ ಕೊಳಲ ಕಣ್ಣಲ್ಲಿ ಉಸಿದೆ ಧಾರೆ ಧಾರೆ ಪ್ರೇಮ ರಸವ ಮಣ್ಣಲ್ಲಿ. ಆ ಉಸಿರನ್ನೇ ತುಂಬಿಕೊಂಡು ಕೊಳಲಿನ ಕಣ್ಣು, ಆ ಒಂದೊಂದು ರಂಧ್ರವನ್ನು ಕಣ್ಣು ಅಂತ ಹೇಳಿದ್ದಾರೆ. ಕೊಳಲಿನ ಕಣ್ಣು ಒಂದಲ್ಲ ಎರಡಲ್ಲ 8. ಹೀಗೆ 8 ಕಣ್ಣಿಂದ ಆ ಬರ್ತಾ ಇರ್ತಕ್ಕಂಥ ಉಸಿರಿನ ಧಾರೆ ಹೇಳಲರಿಯೆ ಹಾಡಲರಿಯೆ ಬಾಲಮೋಹನ ಕೇಳಿ ಸೆನೆಗೆ ಮಣ್ಣ ಮರೆವ ಕೊಳಲ ಗಾಯನ. ಮೊದಲೇ ಹೇಳಿದ್ರು ದಿವ್ಯ ಸೆಳೆತ ಅಂತ. ಮಣ್ಣನ್ನು ಮರೆತಾಗಲೇ ನಮಗೆ ಆನಂದ. ಮಣ್ಣು ಭಾರದ ಸಂಕೇತ. ಆದರೆ ಈ ಭಾರದ ಜಗತ್ತಿಂದ ಹಾರಬೇಕು ಅಂತಂದರೆ, ಮತ್ತೆ ಇಲ್ಲಿಗೆ ಮರಳಿ ಬಾರದ ಆನಂದಕ್ಕೆ ಹೋಗಬೇಕು ಅಂತಂದರೆ ಕೊಳಲನ್ನೇ ಆಶ್ರಯಿಸಬೇಕು ಅನ್ನುವುದನ್ನು ತೋರ್ಪಡಿಸುವಂಥ ರಚನೆ ನಿವರ್ತನ. ಅದೀಗ ಹಿಂದೋಳ ರಾಗದಲ್ಲಿ ರೂಪಕ ತಾಳದಲ್ಲಿ. ಏನಿದು ಎಂಥ ದಿವ್ಯ ಸೆಳೆತ, ಏನಿದು ಏನಿದು
ಏನಿದೆಂತ ದಿವಿಯ ಸೆಳೆತ ಕಾಣೆ ಕೃಷ್ಣನ. ಏನಿದೆಂತ ದಿವಿಯ ಸೆಳೆತ ಕಾಣೆ ಕೃಷ್ಣನ. ವೇಣುವೇನು ಗಾನವೇನು, ವೇಣುವೇನು ಗಾನವೇನು ತಿಳಿಯನೇನು ನಾ. ವೇಣುವೇನು ಗಾನವೇನು ತಿಳಿಯನೇನು ನಾ. ಏನಿದೆಂತ ದಿವಿಯ ಸೆಳೆತ ಕಾಣೆ ಕೃಷ್ಣನ. ದಡದಿ ಹರಿವ ಕೊಳಲ ಶ್ರುತಿಗೆ ನುಡಿಯಲಾರದೆ. ದಡದಿ ಹರಿವ ಕೊಳಲ ಶ್ರುತಿಗೆ ನುಡಿಯಲಾರದೆ. ಅಡಗಿಸಿರಲು ಸದ್ದು ಯಮುನೆ ತಡೆದು ಹರಿಯದೆ. ಅಡಗಿಸಿರಲು ಸದ್ದು ಯಮುನೆ ತಡೆದು ಹರಿಯದೆ. ಮುರಳಿಯುಲಿಗೆ ಕಾದು ಹಸಿವ ಮರೆತ ಆಕಳೋ. ಮುರಳಿಯುಲಿಗೆ ಕಾದು ಹಸಿವ ಮರೆತ ಆಕಳೋ. ಮುರಳಿಯುಲಿಗೆ ಕಾದು ಹಸಿವ ಮರೆತ ಆಕಳೋ. ಹರಿಯೇ ನಾದ ಸುರಿಸಿ ಹಾಲ ಪುಳಕಗೊಳ್ಳಲೋ. ಹರಿಯೇ ನಾದ ಸುರಿಸಿ ಹಾಲ ಪುಳಕಗೊಳ್ಳಲೋ. ಏನಿದೆಂತ ದಿವಿಯ ಸೆಳೆತ ಕಾಣೆ ಕೃಷ್ಣನ. ಕೊಳಲ ನುಡಿತ ಕೆದೆಯ ಬಡಿತ ಲಯವೇ ತಪ್ಪಲೋ. ಕೊಳಲ ನುಡಿತ ಕೆದೆಯ ಬಡಿತ ಲಯವೇ ತಪ್ಪಲು. ಕೊಳಲ ನುಡಿತ ಕೆದೆಯ ಬಡಿತ ಲಯವೇ ತಪ್ಪಲು. ಸೆರಗು ನೆರಿಗೆ ಪರಿವೆ ಇರದೆ ಸಖಿಯರೋಡಲು. ಸೆರಗು ನೆರಿಗೆ ಪರಿವೆ ಇರದೆ ಸಖಿಯರೋಡಲು. ಉಸಿರದಿ ನೀತು ಉಸಿರು ತುಂಬಿ, ಉಸಿರದಿ ನೀತು ಉಸಿರು ತುಂಬಿ. ಉಸಿರದಿ ನೀತು ಉಸಿರು ತುಂಬಿ ಕೊಳಲ ಕಣ್ಣಲಿ ಭಾ
ಏನಿದೆಂತ ದಿವಿಯ ಸೆಳೆತ ಕಾಣೆ ಕೃಷ್ಣನ. ಹೇಳಲರಿಯೆ ಹಾಡಲರಿಯೆ ಮೋಹನ ಬಾಲ ಮೋಹನ ಹೇಳಲರಿಯೆ ಹಾಡಲರಿಯೆ ಬಾಲ ಮೋಹನ ಕೇಳಿಸೆನಗೆ ಮಣ್ಣ ಮಾರೇವ ಕೊಳಲಗಾನವ ಹೇಳಲರಿಯೆ ಹಾಡಲರಿಯೆ ಬಾಲ ಮೋಹನ ಕೇಳಿಸೆನಗೆ ಮಣ್ಣ ಮರೆವ ಕೊಳಲಗಾನವ ಕೇಳಿಸೆನಗೆ ಮಣ್ಣ ಮರೆವ ಕೊಳಲಗಾನವ ಕೇಳಿಸೆನಗೆ ಮಣ್ಣ ಮರೆವ ಕೊಳಲಗಾನವ 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 ಕೇಳಿಸು. ಈ ಪರ್ಯಾಯದಲ್ಲಿ ಒಮ್ಮೆ ಕೂಡ ಹಿಂದೋಳ ರಾಗ ಬರಲಿಲ್ಲ. ಅದಕ್ಕಾಗಿ ಇಂದು ಅದು ಇರಲೇ ಇರಬೇಕು ಅಂತ ಹೇಳಿಬಿಟ್ಟು 3ನೇ ಬಾರಿಗೂ ರಾಗ ಬದಲಾಯಿಸಿದ್ದಾಯಿತು. ನಮ್ಮ ಕೆದಿಲಾಯರ ಜೊತೆಗೆ ನುಡಿಸ್ತಾ ಇರುವ ಹಿಂಬೇಳದ ಕಲಾವಿದರ ವೈದುಷ್ಯವನ್ನು ನನಗೆ ಪ್ರತಿ ಬಾರಿಯೂ ಕೇಳ್ತಾ ತುಂಬ ಸ್ವಾರಸ್ಯ ಅನಿಸುತ್ತೆ. ಅವರು 4 ಕೋಡ್ರಂತೂ ಲೈವಾದ್ಯದಲ್ಲಿ ಇಷ್ಟು ಚಮತ್ಕಾರ ಮಾಡೋದಕ್ಕೆ ಸಾಧ್ಯವ ಅಂದರೆ ಎದೆಯ ಬಡಿತ ತಾಳ ತಪ್ಪಿದೆ ಅಂತಂದರೆ ಅವರು ತಾಳ ತಪ್ಪದೆ ತಪ್ಪಿಸುವಂತೆ ಮಾಡಿದ್ದಾರೆ. ಅದು ತುಂಬ ವಿಶೇಷವಾದಂಥದ್ದು. ಎಡವಿದಂತೆ ಇರಬೇಕು, ಆದರೆ ಅದು ಕಲೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಎಡೆ, ಆ ರೀತಿಯಾದದ್ದು ತುಂಬ ತುಂಬ ಕಷ್ಟ ಅಂಥದ್ದನ್ನು ನೋಡಿದಾಗ ಅನಿಸುತ್ತೆ ಇದು ನಿಜವಾಗಿ ಮನೋಧರ್ಮ ಸಂಗೀತದಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ ಬರುವಂಥ ಆಯಾಮಗಳು, ತಯಾರಿಯ ಸಂಗೀತದಲ್ಲಿ ಬರುವಂಥದ್ದಲ್ಲ. ಅದನ್ನು ಮಾಡುವಂಥದ್ದು ಈಗ ತುಂಬ ವಿರಳವಾಗಿದೆ. ಹೀಗಾಗಿ ಸುಗಮ ಸಂಗೀತಕ್ಕೆ ಒಳ್ಳೆಯ ದಿವಸಗಳು ಬರುತ್ತವೆ ಇದನ್ನು ನೋಡಿದಾಗ ಅಂತ ಅನಿಸುತ್ತೆ. ಈ ಹೊತ್ತಿನ ಕಡೆಯ ಹಾಡನ್ನು ಮಾಂಗಲಿಕವಾದ ಶ್ರೀರಾಗದಿಂದ ಮುಗಿಸೋಣ ಅಂತ. ಮತ್ತು ಶ್ರೀರಾಗದಲ್ಲಿಯೂ ಆರೋಹಣ ಸರಿಮಪ ನೀನೆ ನೋಡಿದಾಗ ಎಷ್ಟು ಮೊದಲಿಗೆ ಆರಂಭ ಮಾಡಿದ ಅಠಾಣದಿಂದ ಈಗ ಶ್ರೀರಾಗಕ್ಕೂ ಅದೇ ಧಾಟಿಯಲ್ಲಿ ಬಂದಿದೆ ಅಂತ ಗೊತ್ತಾಗುತ್ತೆ. ಶಿವರುದ್ರಪ್ಪನವರ ರಚನೆ ಹೆಣ್ಣನ್ನು ಕುರಿತದ್ದು. ಕಲೆಯೇ ಹೆಣ್ಣು, ಭಾರತೀಯ ಸಂಸ್ಕೃತಿಯೇ ಜಗತ್ ಸಂಸ್ಕೃತಿಯಲ್ಲಿ ಸ್ತ್ರೀತ್ವವನ್ನು ತುಂಬಿಕೊಂಡಂಥದ್ದು. ಸ್ತ್ರೀತ್ವಕ್ಕಿರುವ ಸಸ್ಟೆನೆನ್ಸ್, ತಾಳ್ಮೆಯ ಗುಣ, ಬಾಳಿಕೆಯ ಗುಣ ಇನ್ನೇನೂ ಇಲ್ಲ. ಧರ್ಮಕ್ಕೇ ಆ ಸ್ತ್ರೀತ್ವ ಇದೆ ಅಂದರೆ ಅತಿಶಯವಲ್ಲ. ಆಕಾಶದ ನೀಲಿಯಲ್ಲಿ ಚಂದ್ರತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ನೋಡಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆಯನ್ನು ಇಟ್ಟು ಬೆಳಕನ್ನು ತೂಗಿದಂಥವಳು ಅವಳಿನ್ಯಾರು? ಪ್ರಕೃತಿ. ಮತ್ಯಾರು? ಹಸುರ ನುಟ್ಟ ಬೆಟ್ಟಗಳಲ್ಲಿ ಮೊಲೆಹಾಲಿನ ಹೊಳೆಯ ಹರಿಸಿ ಬಯಲ ಹಸುರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಬೆಟ್ಟಗಳನ್ನು ಕೂಡಿಸಿದಂಥವಳು, ಅಲ್ಲಿಂದ ಝರಿಗಳ ರೂಪದಲ್ಲಿ ಎದೆಹಾಲನ್ನು ಸುರಿಸ್ತಕ್ಕಂಥವಳು, ಅವಳು ಯಾರು? ಮರಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಕ್ಕಿ ಹಿಡಿಸಿದಾಕೆ ಯಾರು? ಅವಳು ಸ್ತ್ರೀ ಅಲ್ಲವ? ಮರಗಿಡದ ಹೂ ಮುಂಗುರುಳು ಅಂತ, ಹೂಗಳನ್ನೇ ಮುಂಗುರುಳು ಮಾಡಿ ತಂಗಾಳಿಯ ಬೆರಳಿನ ಮೂಲಕ ಆ ಮುಂಗುರುಳನ್ನು ಸವರಿಸುವ ಕಲ್ಪನೆಯೇ ತುಂಬ ಸೊಗಸಾದ ರೂಪಕಾಲಂಕಾರ. ಮತ್ತು ಅಲ್ಲಿರುವುದು ಅವಿವಕ್ಷಿತ ವಾಚ್ಯ ಧ್ವನಿ ಅಂತ ಕೂಡ ಹೇಳಬಹುದು. ಅದು ಲಕ್ಷಣ ಮೂಲದ ಧ್ವನಿ. ಹಕ್ಕಿ ಗಿಲಕ್ಕಿ ಹಿಡಿಸಿದಾಕೆ, ಇದು ಅಪ್ಪಟ ಅಡಿಗರ ಮಾತು. ಹಕ್ಕಿ ಕೊರಳನ್ನು ಹಿಚುಕಿ ಲಾಲಿ ಹಾಡಿದ್ದು ಮತ್ತು ತೆಂಗು ಕೌಂಗುಗಳ ಕುಡಿಗಳ ಗಿಲಕಿಯನ್ನು ಆಡಿಸಿದ್ದು, ಆ ಜಾಮೂನು ನಾದವನ್ನು ತೆಗೆದದ್ದು ಎಲ್ಲ ಭೂಮಿಗೀತದಲ್ಲಿ ಬರುತ್ತದೆ.
ಮನೆ ಮನೆಯಲ್ಲಿ ದೀಪ ಮುಡಿಸಿ, ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ಮನೆ ಮನೆಗಳಲ್ಲಿ ದೀಪ ಬೆಳಗಿಸೋದು ಕೇಳ್ತೀವಿ, ಮನೆ ಮನೆಯಲ್ಲಿ ದೀಪ ಮುಡಿಸಿ ಅಂತ. ದೀಪವನ್ನು ಮುಡಿಸಬೇಕು ಅಂದರೆ ಹಳಗನ್ನಡದ ಕವಿ ಕಾವ್ಯಸಾರದಲ್ಲಿ, ಮಲ್ಲಕವಿ ಕಾವ್ಯಸಾರದಲ್ಲಿ ಹೇಳ್ತಾನೆ, ಈ ದೀಪಗಳು ರಾತ್ರಿಯ ತುರುಬಿನ ಸಂಪಗೆಯಂತೆ, ಕೆಂಡ ಸಂಪಗೆಯ ದಳಗಳಂತೆ ಮೂಡಿದುವು ಅಂತ. ಮನೆ ಮನೆಯಲ್ಲಿ ದೀಪ ಮುಡಿಸೋದು ಅಂದರೆ ಮನೆಯ ಒಂದು ಕಲ್ಪನೆ. ಆ ಕಪ್ಪು ಇರುಳು, ಕಾರಿರುಳು ಮುಡಿ ಹೆರಳಾಗಿ, ಇರುಳು ಹೆರಳಾಗಿ ಆ ದೀಪಗಳು ಕೆಂಡ ಸಂಪಿಗೆಗಳಾಗಿ ದೀಪವನ್ನು ಮುಡಿಸೋದು ಅಂದರೆ ಎಷ್ಟು ಧ್ವನಿ ಪರಂಪರೆಯನ್ನು ತರತಕ್ಕಂಥದ್ದಾಗಿದೆ. ಎಲ್ಲ ಇರತಕ್ಕಂಥದ್ದು ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿಯ ಪ್ರಕಾರಗಳು. ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ. ನರಸಿಂಹಸ್ವಾಮಿ ಹೇಳ್ತಾರಲ್ಲ, ಗಂಡನಿಗೆ ಒಪ್ಪಾಗಿ ಕಂದನಿಗೆ ದಿಕ್ಕಾಗಿ ಪಯಣದಲ್ಲಿ ಜೊತೆಯಾಗಿ ನಾನಿಲ್ಲವೇ ಅಂತ. ಹಾಗೆ ತಂದೆ ಮಗುವನ್ನು ತಬ್ಬಿದಾಕೆ ದಶಪುತ್ರರನ್ನು ಹೆತ್ತು ಗಂಡನನ್ನು ಪತಿಮೇಕಾದಶಂ ಕೃಧಿ ಅನ್ನುವ ಆ ವೇದದ ಯಾವ ಆಶೀರ್ವಚನೋಕ್ತಿ ಇದೆ ಅಂಥದ್ದು ಇಲ್ಲಿ ಕಂಡುಬರುವಂಥದ್ದು. ಶ್ರೀರಾಗದಿಂದ ಮುಗಿತಾಯ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಗೆ. ತಾಯೇ ಬೆಳಕನಿಟ್ಟು ತೂಗಿದಾಗೆ. ಹಸುರನುಟ್ಟ ಬೆಟ್ಟಗಡಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ, ಹಸುರನುಟ್ಟ ಬೆಟ್ಟಗಡಲಿ ಮೊಲೆ ಹಾಲಿನ ಹೊಳೆಯ ನಿಳಿಸಿ, ಬಯಲ ಹಸುರ ನಗಿಸಿದಾಗೆ. ಬಯಲ ಹಸುರ ನಗಿಸಿದಾಗೆ. ತಾಯೇ ಬಯಲ ಹಸುರ ನಗಿಸಿದಾಗೆ. ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು 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 ತೂಗಿದಾಗೆ. ಮರಗಿಡಹು ಮುಂಗುರುಳನು ತಂಗಾಳಿಯ ಬೆರಳ ಸವರಿ, ಮರಗಿಡಹು ಮುಂಗುರುಳನು ತಂಗಾಳಿಯ ಬೆರಳ ಸವರಿ, ಹಕ್ಕಿಗಿಲಕಿ ಹಿಡಿಸಿದಾಗೆ.
ಗಿಲಕಿ ಹಕ್ಕಿ ಗಿಲಕಿ ಹಕ್ಕಿ ಗಿಲಕಿ ಗಿಲಕಿ ಹಕ್ಕಿ ಗಿಲಕಿ ಹಿಡಿಸಿದಾಗೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ಬೆಳಕನಿಟ್ಟು ಕೂಗಿದಾಗೆ ಮನೆ ಮನೆಯಲ್ಲಿ ದೀಪ ಮುಡಿಸಿ ಮನೆ ಮನೆಯಲ್ಲಿ ಮನೆ 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 ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಪ್ಪಿದಾಗೆ ತಾಯೇ ತಂದೆ ಮಗುವ ತಪ್ಪಿದಾಗೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಗೆ ತಾಯೇ ಬೆಳಕನಿಟ್ಟು ತೂಗಿದಾಗೆ ತಾಯೇ ಬೆಳಕನಿಟ್ಟು ತೂಗಿದಾಗೆ ಕಾಲ ಕಾಲಕ್ಕೂ ಮೇಘ ವರ್ಷಿಸಲಿ ಕಾಲ ಕಾಲಕ್ಕೂ ಮೇಘ ವರ್ಷಿಸಲಿ ಪೃಥ್ವಿಯಾಗಲಿ ಸಸ್ಯಶಾಲಿನಿ ಕಾಲ ಕಾಲಕ್ಕೂ ಮೇಘ ವರ್ಷಿಸಲಿ ಪೃಥ್ವಿಯಾಗಲಿ ಸಸ್ಯಶಾಲಿನಿ ಶೋಭೆಗಳಿಲ್ಲದೆ ದೇಶ ಹದುಳಿರಲಿ ಶೋಭೆಗಳಿಲ್ಲದೆ ದೇಶ ಹದುಳಿರಲಿ ಸಾಧುಗಭಯ ಜಗಕ್ಕೆಲ್ಲ ಸಾಧುಗಭಯ ಜಗಕ್ಕೆಲ್ಲ